ಪಶ್ಚಿಮ ಕೊಡಗಿನಲ್ಲೊಂದು ಭವ್ಯ ದೇವನೆಲೆ ಇದೆ. ಮಡಿಕೇರಿಯಿಂದ ಸುಮಾರು 36 ಕಿಲೋಮೀಟರ್ ದೂರದಲ್ಲಿದೆ ಭಾಗಮಂಡಲ. ಅಲ್ಲಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಅಯ್ಯಂಗೇರಿಯ ಗದ್ದೆ, ತೋಟ, ಕಾಡುಗಳ ನಡುವೆ ಹಾದು ಹೋದರೆ ಶ್ರೀ ಚಿನ್ನತಪ್ಪ ದೇವರ ದೇಗುಲ ಕಾಣಸಿಗುತ್ತದೆ. ಚಿನ್ನತಪ್ಪ ದೇವರು ಕೊಡಗಿನ ಕೃಷ್ಣಕುಲದ ಜನಪದ ದೇವತೆ ಅಷ್ಟೇ ಅಲ್ಲ, ಜನಮನದ ದೇವತೆ. ಒಂದು ರೀತಿಯಲ್ಲಿ ಕೊಡಗಿನ ಕೃಷ್ಣಾವತಾರಿ. ವರ್ಷಂಪ್ರತಿ ನಿಗದಿತ ಕುಂಬಿಯಾರು ತಿಂಗಳು ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳ ಹುಣ್ಣಿಮೆಯ ದಿವಸ ಪದ್ಧತಿಯಂತೆ ಹಬ್ಬದ ಆಚರಣೆ ಪ್ರಾರಂಭವಾಗುತ್ತದೆ. ನನ್ನ ಹೆಸರು ವಿದ್ಯಣ್ಣ ಗಣಪತಿ ಅಂತೇಳಿ, ರಾಜು ಗಣಪತಿ ಅಂತೇಳಿ. ಈ ವಿದ್ಯಣ್ಣ ಮನೆ ಅಂತ ಹೇಳಿದರೆ ಅಯ್ಯಂಗಿರಿ ಊರಲ್ಲಿ ಭಾಗಮಂಡಲದಿಂದ ಒಂದು 10 ಕಿಲೋಮೀಟ್ರ್ ದೂರದಲ್ಲಿ ಚಿನ್ನತಪ್ಪ ದೇವಸ್ಥಾನ, ಶ್ರೀಕೃಷ್ಣ ಚಿನ್ನತಪ್ಪ ಅಂತೇಳಿ 2 ಹೆಸರಿದೆ. ಶ್ರೀಕೃಷ್ಣ ಅಂತ ಹೇಳಿದರೆ ಕೊಳಲು ನಮಗೆ ಸಿಕ್ಕಿದ್ದು, ಸಿರಿ ಚಿನ್ನತಪ್ಪ ಅಂತ ಹೇಳಿದರೆ ನಮ್ಮಿಂದ ಒಂದು ಸಿರಿಯನ್ನು ಕೃಷ್ಣ ಮಾಯ ಮಾಡಿಕೊಂಡು ಹೋಗಿದ್ದಾರೆ. ಆ ಲೆಕ್ಕದಲ್ಲಿ ಶ್ರೀ ಚಿನ್ನತಪ್ಪ ಅಂತ ಹೇಳಿದರೆ ಚಿನ್ನದ ಕೊಳಲು, ಅದಕ್ಕೆ ಚಿನ್ನತಪ್ಪ ಅಂತೇಳಿ ಹೆಸರು ಬಂದಿದೆ. ಅಯ್ಯಂಗಿರಿ ಸಿರಿಮಂಗಲಾರ್ತಕನೂರಕ ಅಂತ ಹೇಳ್ತಾರೆ. ಸಿರಿಮಂಗಲ ಅಂತ ಹೇಳಿದರೆ ದೇವರು ಸಿಕ್ಕಿ ನಮಗೆ ಒಂದು ಹೊಳೆಯಲ್ಲಿ ಸಿಕ್ಕಿದೆ ಕೊಳಲು. ಆ ಕೊಳಲು ಸಿಕ್ಕಿದಾಗ ಸಿರಿಮಂಗಲ ಅಂತ ಹೇಳುವ ಹೆಸರು ಬರೋದರೆ 2 ಗ್ರಾಮದಲ್ಲಿ ಯಾರ್ಯಾರಿದ್ದಾರೆ ದೇವರು ಒಳಗೆ ಬಂದಿದ್ದಾರೆ. ಅಲ್ಲಿ ಚಂಡಗಂಡಾಗಿ ಸೌಂಡಾಗಿ ವಾದ್ಯಾಗಿ ಕೇಳುವಾಗ ಎಲ್ಲರೂ ಓಡಿ ಬಂದಿದ್ದಾರೆ. ಆಗ ಹೆಚ್ಚಿನ ಅಂಶ ಅಮ್ಮ ಕೊಡಗರು ಇಲ್ಲಿ ಇದ್ದಿದ್ದು. ಎಲ್ಲ ಸೌಂಡಿಗೆ ಓಡಿ ಎಲ್ಲ ಟೊಪ್ಪಿ ಕರ್ಚಿಪಲ್ಲ ಹಿಡ್ಕೊಂಡು ನಿಂತ್ಕೊಂಡಿರುವಾಗ ನಮ್ಮ ಮನೆಯಿಂದ ಅಜ್ಜನಿಗೆ ತಾತನಿಗೆ ಬಂದಿದೆ ಕೈಗೆ ಕೊಳಲು. ಫಸ್ಟ್ ಕಂಡಿದ್ದು ಚಿಂಗಂಡ ಮನೆಯವರು. ಕೊಳಲು ಸಿಕ್ಕಿದ ಕೂಡಲೇ ಅಲ್ಲಿ ದೀಪ ಕೆಟ್ಟೋಗಿದೆ ಹೊಳೆಯಲ್ಲಿ. ಮೇಲೆ ನಾವು ಒಂದು ಅಪ್ಪಂಡಾಳಿ ಅಂತೇಳಿ ಒಂದು ಗದ್ದೆ ಇದೆ. ಆ ಗದ್ದೆಯಲ್ಲಿ ಬಂದು ಆ ಕೊಳಲು ಸಿಕ್ಕಿದವನಿಗೆ ದರ್ಶನ ಬಂದಿದೆ. ಆ ದರ್ಶನ ಬಂದು ಎಲ್ಲ ಹೇಳಿದ್ದಾರೆ. ಹೀಗೆ ನನ್ನ ಸಿರಿಮಂಗಲಾರ್ತಕ ಇದು ಎಲ್ಲ ದರ್ಶನ ಬಂದು ಹೇಳಿದ್ದಾರೆ. ನನಗೆ ಎತ್ತಾರಟ ಅವಲಕ್ಕಿ ಪಟ್ನಿ ಇಷ್ಟು ದಿವಸ ಹೀಗೆ ನಡಿಬೇಕು ಇಷ್ಟು. ಆಗ 14 ಕುಳ ಇತ್ತು ನಮ್ಮ ಗೊಲ್ಲರು, ಬಾಕಿದ್ದವರೆಲ್ಲ ಅಮ್ಮ ಕೊಡಗರೆ. 14 ಕುಳದಲ್ಲಿ ನಮ್ಮದೇ ಇಲ್ಲ, ಬೇರೆಯವರು ಇದ್ದಾರೆ. ಮೇತಕ್ಕೆ ಅಷ್ಟಿದೆ, ಪಣಿಕಕ್ಕೆ ಅಷ್ಟಿದೆ, ಕುಡಿಯೋಕ್ಕೆ ಅಷ್ಟಿದೆ, ಗೊಲ್ಲಕ್ಕೆ ಅಷ್ಟಿದೆ, ಕೊಡೋಕ್ಕೆ ಅಷ್ಟಿದೆ, ಗೌಡಕ್ಕೆ ಅಷ್ಟಿದೆ. ಎಲ್ಲರೂ ಸೇರಿ ಆ ದೇವರು ದರ್ಶನ ಬರುವಂಥ ಟೈಮಲ್ಲಿ ಎಲ್ಲರಿಗೆ ದೇವರ ಒಂದು ಹರಕೆ ಬಿಟ್ಟ ಕೋಳಿಯಾಗೆ ಅವರಿಗೆ ಎಲ್ಲ ಕಂಡೀಷನ್ ಹೇಳಿಬಿಟ್ಟಿದ್ದಾರೆ. ಇಂಥ ಒಬ್ಬೊಬ್ಬರಿಗೆ ಒಂದೊಂದು ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರ ಪ್ರಕಾರ ನಮ್ಮದು ಹಬ್ಬ ಶುರುವಾಗುತ್ತೆ. ವರ್ಷಂಪ್ರತಿ ಈ ಹಬ್ಬವು ಕುಂಬಿಯಾರು ತಿಂಗಳ ಹುಣ್ಣಿಮೆಯ ದಿನದಂದು ಹಬ್ಬದ ಕಟ್ಟು ಬಿದ್ದಲ್ಲಿಂದ ಆರಂಭವಾಗುತ್ತದೆ. ಈ ಸಮಯದಲ್ಲಿ ಸಂಬಂಧಪಟ್ಟ ಗ್ರಾಮದಲ್ಲಿ ಯಾರೊಬ್ಬರೂ ಮದ್ಯ, ಮಾಂಸ ಸೇವಿಸಬಾರದು, ಯಾವುದೇ ರೀತಿಯ ಹಿಂಸೆ ನಡೆಸಬಾರದು, ಮನೆಯ ಹೊರಗೆ ಹೋಗಿ ತಿಂಡಿ ತಿನ್ನಬಾರದು, ಮನೆಯಲ್ಲಿ ಸ್ನಾನ ಮಾಡಿ ಹೊಸ ನೀರಿನಲ್ಲಿ ಅಗ್ಗಿಂದಾಗೆ ಅಡುಗೆ ಮಾಡಿ ತಿನ್ನಬೇಕು ಎನ್ನುವ ನಿಯಮವಿದೆ. ಹಬ್ಬ ಶುರುವಾಗುತ್ತೆ. ಅದು ಅಷ್ಟಮಿ ನವಮಿ ಮೇಲೆ ಗೊನೆ ಬೀಳಬೇಕು. ಗೊನೆ ಬೀಳೋದು ಅಂತ ಹೇಳಿದ್ರೆ ಎಲ್ಲ ಊರವರು ಸೇರಿ ದೇವಸ್ಥಾನದಲ್ಲಿ ಗೊನೆ ಕಡಿಯೋಗಿಲ್ಲ, ಅವರವರ ಮನೇಲಿ ಕಡಿತಾರೆ. ಅದು ಪೂರ್ವಕಾಲದಿಂದ ಬಂದಂಥ ಪದ್ಧತಿ. ಅದು ಗೊನೆ ಕಡಿದು 8ನೇ ದಿವಸ ಹಬ್ಬ ಶುರುವಾಗುವಾಗ ಎಲ್ಲವರೊಂದು 9 ಗಂಟೆಗೆ
ಇಲ್ಲಿ ಸೇರ್ತಾರೆ. ಹಬ್ಬದ ಆರಂಭದ ದಿನ ಬೆಳಗ್ಗೆ ದೇವರ ಸೇವೆ ಮಾಡುವವರು ಉಪವಾಸವಿದ್ದು ಶ್ರೀಕೃಷ್ಣ ಚಿನ್ನತಪ್ಪ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ನಂತರ ನದಿಯಲ್ಲಿ ಸ್ನಾನ ಮಾಡಿ ಶುದ್ಧ ಮುದ್ರಿಕೆಯಿಂದ ಕೆಳಗಿನ ದೇವಸ್ಥಾನಕ್ಕೆ ಬರುತ್ತಾರೆ. ಇವಾಗ ಇಲ್ಲಿ ಬ್ರಾಹ್ಮಣ ಬಂದು ಪೂಜೆ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಇಲ್ಲಿ ಒಳಗೆ ಹೋಗ್ತೀವಿ, ಎಲ್ಲರೂ ಊರವರೆಲ್ಲ ಸೇರಿ ಒಳಗೆ ಹೋಗ್ತೀವಿ. ಅಲ್ಲಿ ಸ್ನಾನ ಎಲ್ಲ ಮಾಡಿ ಅಲ್ಲಿಂದ ಅದೇ ಚಂಡಿ ಬಟ್ಟೆಯಲ್ಲಿ ಬರ್ತೀವಿ. ಇಲ್ಲಿಗೆ ಬಂದು ಅಷ್ಟೊತ್ತಿಗೆ ಬ್ರಾಹ್ಮಣ ಪೂಜೆ ಆಗಿ ತೀರ್ಥ ರೆಡಿಯಾಗಿರ್ತದೆ. ಮತ್ತು ಅದರಲ್ಲಿ ನಾವೆಲ್ಲ ತೀರ್ಥ ತಗೊಂಡು ಆರತಿ ಮಂಗಳಾರತಿ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ. ಮತ್ತು ಇಲ್ಲೆಲ್ಲ ಚೆಂಬೆಲ್ಲ ಇಟ್ಟಿದ್ದಾರೆ. ಇದು ಎಲ್ಲರ ಮನೆಗಳಿಗೆ ತಗೊಂಡೋಗ್ಲಿಕ್ಕೆ ಚೆಂಬಿಟ್ಟಿದ್ದಾರೆ. ಅವರವರ ಮನೆಗಳಿಗೆ ತೀರ್ಥ ಅವ್ರು ತಗೊಂಡು ಹೋಗ್ತಾರೆ. ಮತ್ತು ಆ ದೊಡ್ಡ ಬಿಂದಿಗೆಯಲ್ಲಿ ದೇವಸ್ಥಾನಕ್ಕೆ ತಗೊಂಡು ಹೋಗ್ತೀವಿ. ದೇವಸ್ಥಾನ ತಗೊಂಡು ದೇವಸ್ಥಾನ ಶುದ್ಧ ಮಾಡ್ತೀವಿ. ಶುದ್ಧ ಮಾಡಿ ನಂತರ ಅಲ್ಲಿ ಒಂದು ಪೂಜೆ ಉಂಟು. ಆ ಪೂಜೆ ಮಾಡಿ ಆದಮೇಲೆ ಸಾಯಂಕಾಲ 6 ಗಂಟೆ ಮೇಲೆ ಪ್ರೋಗ್ರಾಮ್. ಶ್ರೀ ಕೃಷ್ಣ ಚಿನ್ನತಪ್ಪ ದೇಗುಲದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನವಿದೆ. ಈ ದೇಗುಲದಲ್ಲಿ ಬ್ರಾಹ್ಮಣರು ಪೂಜೆ ಮಾಡಬೇಕು ಎನ್ನುವ ಪದ್ಧತಿ ಇದೆ. ಅದರಂತೆಯೇ ಅರ್ಚಕರು ಬಂದು ಪೂಜೆ ಮಾಡುತ್ತಾರೆ. ಇಲ್ಲಿಗೆ ಈ ಊರಿನ ಜನರು ಬೆಳಗ್ಗೆಯೇ ಬಂದು ಸೇರುತ್ತಾರೆ. ಊರಿನ ಜನರು ಬೆಳಗ್ಗೆಯೇ ದೇಗುಲದಲ್ಲಿ ಪೂಜೆ ಮುಗಿದು ಮನೆಗೆ ಹಿಂದಿರುಗುವವರೆಗೂ ಉಪವಾಸದಲ್ಲಿಯೇ ಇರಬೇಕು ಎನ್ನುವ ಕಟ್ಟಳೆಗಳಿವೆ. ದೇಗುಲದಲ್ಲಿ ಪೂಜೆ ಮುಗಿದ ನಂತರ ಊರಿನ ಎಲ್ಲ ಮನೆಗಳಿಗೂ ತೀರ್ಥವನ್ನು ನೀಡಲಾಗುತ್ತದೆ. ಈ ಪುಣ್ಯತೀರ್ಥಕ್ಕಾಗಿ ಊರಿನ ಜನರು ಸಣ್ಣ ಬಿಂದಿಗೆಯನ್ನು ಮೊದಲೇ ತಂದಿಟ್ಟಿರುತ್ತಾರೆ. ದೇವಸ್ಥಾನದಲ್ಲಿ ಪೂಜೆ ನಡೆದ ನಂತರ ಅರ್ಚಕರು ತೀರ್ಥಪ್ರಸಾದ, ಗಂಧ, ಹೂ ಇವುಗಳ ಜೊತೆಗೆ ಸಣ್ಣ ಬಿಂದಿಗೆಗೆ ತೀರ್ಥವನ್ನು ಹಾಕಿ ಊರಿನ ಜನರಿಗೆ ವಿತರಿಸುತ್ತಾರೆ. ಊರಿನವರಲ್ಲಿ ಆ ದಿನ ಸಂಜೆ ದೇವರ ಚಿಂಗಂಡಪಟ್ಟಿ ಅಂಗಣದಲ್ಲಿ ಎಲ್ಲರೂ ಉಪಸ್ಥಿತರಿರುವಂತೆ ಸೂಚಿಸುತ್ತಾರೆ. ದೇವರ ಈ ಪುಣ್ಯತೀರ್ಥವನ್ನು ಪಡೆದ ಊರವರು ತಮ್ಮ ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ತಮ್ಮ ತಮ್ಮ ಮನೆಗಳ ಸುತ್ತ ಪುಣ್ಯತೀರ್ಥವನ್ನು ಸಿಂಪಡಿಸಿ ಮನೆಯನ್ನು ಶುದ್ಧಗೊಳಿಸಬೇಕು ಎನ್ನುವ ನಿಯಮವಿದೆ. ಈ ಪದ್ಧತಿಯಂತೆ ಊರವರು ತಮ್ಮ ಮನೆಯನ್ನು ಶುದ್ಧಗೊಳಿಸುವ ಹಾಗೂ ಶುದ್ಧಗೊಂಡ ನಂತರ ಅಡುಗೆ ಮಾಡಿ ಬೆಳಗಿನ ಉಪಹಾರವನ್ನು ಸೇವಿಸುತ್ತಾರೆ. ದೊಡ್ಡ ಬಿಂದಿಗೆಯಲ್ಲಿ ಶ್ರೀಕೃಷ್ಣ ಚಿನ್ನತಪ್ಪ ದೇಗುಲದ ಶುದ್ಧಿಗಾಗಿ ನೀರನ್ನು ತೆಗೆದುಕೊಂಡು ಬರಲಾಗುತ್ತದೆ. ಚಿನ್ನತಪ್ಪ ದೇವರ ಸೇವೆಯನ್ನು ಮಾಡುವವರು ಅರ್ಚಕರು ನೀಡಿದ ಬಿಂದಿಗೆಯನ್ನು ಹೊತ್ತುಕೊಂಡು ದೇಗುಲಕ್ಕೆ ಬರುತ್ತಾರೆ. ದೇಗುಲವನ್ನು ಶುಚಿಗೊಳಿಸುವ ಕಾರ್ಯದಲ್ಲಿ ದೇವರ ಸೇವೆ ಮಾಡುವ ಎಲ್ಲರೂ ತೊಡಗುತ್ತಾರೆ. ನಂತರ ಸಂಜೆಯ ಕಾರ್ಯಕ್ರಮಕ್ಕೆ ಎಲ್ಲರೂ ಸಿದ್ಧರಾಗುತ್ತಾರೆ. ಮೊದಲನೇ ದಿವಸ ಹಬ್ಬ ದೇವಸ್ಥಾನದಲ್ಲಿ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟವರೆಲ್ಲ ಊರಿನವರು ಬೆಳಿಗ್ಗೆ ಸೇರಿ ಪ್ರಾರ್ಥನೆ ಮಾಡಿ ಇಲ್ಲಿಂದ ತೀರ್ಥಸ್ಥಾನಕ್ಕೆ ಹೊರಡೋದು. ತದನಂತರ ದೇವಸ್ಥಾನದಲ್ಲಿ ನಾವು ಹೊಳೆಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ದೇವಸ್ಥಾನಕ್ಕೆ ಬಂದು ಭಟ್ರು ಪೂಜೆ ಮಾಡ್ತಾಯಿರ್ತಾರೆ. ಅವರ ಪೂಜೆ ಆಗಿ ಮಂಗಳಾರತಿಯಾಗಿ ಅಲ್ಲಿಂದ ತೀರ್ಥ ತಗೊಂಡು ಅವರವರ ಮನೆಗೆ ಹೋಗಿ ಅಲ್ಲಿ ಸ್ವಚ್ಛ ಮಾಡೋದು. ಆಮೇಲೆ ಎಲ್ಲರೂ ಅಲ್ಲಿ ಟೈಮಿಂಗ್ಸ್ ಇಷ್ಟು ಟೈಮಿಗೆ ಎಲ್ಲ ಊರಿನವರು ಬರಬೇಕು ಅಂತೇಳಿ ಅಲ್ಲಿ ನಾವೆಲ್ಲ ಊರವರಿಗೆ ಹೇಳ್ತೀವಿ. ಆ ಟೈಮಿಗೆ ಸಂಜೆ ಒಂದು 6:30 ಗಂಟೆಗೆ ದೇವಸ್ಥಾನದಲ್ಲಿ ಎಲ್ಲ ಊರಿನ ಪ್ರತಿಯೊಬ್ಬರು ಬಂದು ಸೇರೋದು. ಆ ದಿನ ಸಂಜೆ ಸೂರ್ಯ ಅಸ್ತಮಾನವಾದ ನಂತರ ಊರಿನ ಎಲ್ಲ ಜನರು ಚಿಂಗಂಡಪಟ್ಟಿ ಅಂಗಳದಲ್ಲಿ ಬಂದು ಸೇರುತ್ತಾರೆ. ಚಿಂಗಂಡಪಟ್ಟಿ ಅಂಗಳದ ನಡುಭಾಗದಲ್ಲಿ ಬೆಂಕಿಯ ರಾಶಿಯನ್ನು ಹಾಕುತ್ತಾರೆ. ಅಂಗಳದ ಒಂದು ಭಾಗದಲ್ಲಿ ತಕ್ಕ ಮುಖ್ಯಸ್ಥರು ಹಾಗೂ ದೇವರ ಸೇವೆ ಮಾಡುವವರು ಕುಳಿತುಕೊಳ್ಳುತ್ತಾರೆ. ಅಂಗಳದ ಸುತ್ತಲೂ ಊರಿನವರು ಕುಳಿತುಕೊಳ್ಳುತ್ತಾರೆ. ತಕ್ಕ ಮುಖ್ಯಸ್ಥರು ಮುಂದಿನ 2 ದಿವಸಗಳ ಹಬ್ಬದಲ್ಲಿ ಪಾಲಿಸಬೇಕಾದ ಆಚಾರ ವಿಚಾರಗಳನ್ನು ನಿಯಮಾವಳಿಗಳ ಕುರಿತು ಬಿಡಿಸಿ ಎಲ್ಲರಿಗೂ ತಿಳಿಸುತ್ತಾರೆ.
ದಾರೆ ಪೂಜೆಗೆ ವರ್ಷದ ಅಕ್ಕಿ ವರ್ಷ ಬಾಳೆ ಹಣ್ಣೆ ஒரு கோட்டரான ದುಡ್ಡು ದಾರೆ ಪೂಜೆಗೆ 30 ರೂಪಾಯಿ, ಅಪ್ಪದ ಪೂಜೆಗೆ 50 ರೂಪಾಯಿ. ಕುಡಿಬೇಕು ಪ್ರತಿಯೊಂದು ಬಂದಿದ್ದು ಬಂದು ಸೈಡ್ ಹಿಂಡಿಂಗ್ ಹಾಕ್ಬಿಡಿ ದೇವಳ ಕಾರ್ಬಾರ್ ಕಾಲಕ್ಕೊಮ್ಮೆ ಕಾಯಿಲೆ ಮಾಡೋದು ಪ್ರತಿಯೊಬ್ಬರು ದೇವಡಕ್ಕೆ ಬಿಡಿಪು ದಾರು ಬಪ್ಪಲು ನಾಳೆ ಮಂದಿ ಆಟೆ ಹೋಗೋನಿಲ್ಲ ಇಲ್ಲಿಂದ ಆಟೆ ಹೋಗಿಲ್ಲ ನಾಳೆ ಮಂದಿ ಆಟೆ ಹೋಗಿಲ್ಲ ಅದು ನೇರಾಯ್ತು ಅವನನ್ನು ಅರ್ಜಿತ ದೇವಡಕ್ಕೆ ಬಿಡಿಕೊಂಡು ದಾರು ಕಾಪಾಗಿ ಮಾಡೋಂಗೆ ನಮ್ಮಲ್ಲಿ ದಾರು ಇಲ್ಲ ಎಲ್ಲರ ಕಾರ್ಬಾರ ಐತಿ ಒಬ್ಬರ ಕಾರ್ಬಾರ ಎಲ್ಲ ಸಾಕಾರ ಮಾಡೋದು ರೈಟ್ ಸೈಡ್ ಉಳಿಪಲ್ಲ ಇದು ಒಬ್ಬರ ಕಾರ್ಬಾರಲ್ಲ ಪ್ರಾಪ್ತ ಎಲ್ಲರ ಊರ ಕಾರ್ಬಾರ ಮಾಡಿ ಬಿಡು ದೇವಸ್ಥಾನದಲ್ಲಿ ಅಲ್ಲಿ ಚಿಂಗಂಡಪಟ್ಟಿ ಅಂತ ಹೇಳ್ತಾರೆ, ಮೇಲ್ಗಡೆ ದೇವಸ್ಥಾನದ ಮೇಲ್ಭಾಗದಲ್ಲಿ ಅಲ್ಲಿ ಸೇರಿ ಹಬ್ಬದ ಮರುದಿವಸದ ಹಬ್ಬದ ಬಗ್ಗೆ ನಾವು ಅಲ್ಲಿ ಯಾರಿಗೆ ಜವಾಬ್ದಾರಿ ಯಾವ ರೀತಿ ಮತ್ತು ಪೂಜೆ ಪುರಸ್ಕಾರಕ್ಕೆ ಯಾವ ರೀತಿ ಬರಬೇಕು, ಪೂಜೆಯ ಸಾಮಾನು ಯಾವ ರೀತಿ ತರಬೇಕು ಮತ್ತು ನಾಳೆ ಏನಾಗಬೇಕು ಎಲ್ಲವನ್ನು ನಾವು ನಿಶ್ಚಯ ಮಾಡೋದು, ಕಂಡೀಷನ್ ಆಗಿ ಅವರಿಗೆ ಮಾಡಬೇಕು ಅಂತೇಳಿ ಹೇಳುವಂಥದ್ದು. ಆ ದಿವಸದ ಅಲ್ಲಿಗೆ ಮುಗೀತು. ಕೊಳಲು ಹಿಡಿಯೋರು ಕೊಡೆ ಹಿಡಿಯೋರು ಅಂತೇಳಿ ಇಬ್ಬರು ಇದ್ದಾರೆ. ಅವರು ಇಬ್ಬರು ಭಾರಿ ಕಂಡೀಷನಾಗಿ ಶುದ್ಧದಲ್ಲಿರಬೇಕು. ಅವರಿಗೆ ಕೊಳಲು ದೇವ್ರು ತೆಗೆಯೋನಿಗೆ ಕೊಳಲು ಹಿಡಿಯೋನಿಗೆ ಇದ್ದ ಚಿನ್ನಾಭರಣನೆಲ್ಲ ಡೆಕೋರೇಷನ್ ಮಾಡಬೇಕು. ಅವನು ಇದು ಮಾಡಿ ಕೃಷ್ಣನು ಯಾವ ಡ್ರೆಸ್ಸಲ್ಲಿ ಇರ್ತದೆ ಅದೇ ಕಾಲದಲ್ಲಿ ಅವರು ಹೊರಡಬೇಕು. ದೇವರ ಸೇವೆ ಮಾಡೋರು 17 ಜನರು ಈ 8 ದಿವಸದಲ್ಲಿ ಯಾವುದೇ ರೀತಿಯ ಮಧು ಮಾಂಸ ಆಮೇಲೆ ಔಷಧಾಗುವಂಥದ್ದು ಯಾವ ರೀತಿಯೂ ಇದು ಸಹ ಮಾಡಬಾರ್ದು. ಅದೇ ರೀತಿಯಲ್ಲಿ ಅವರು ಸಹ ನೈಟೆಲ್ಲ ಒಬ್ಬರೇ ಮಲಗಬೇಕು. ಅದು ಹುಲ್ಲಿನಲ್ಲಿ ಮಲಗುವಂಥದ್ದು, ಚಾಪೆ ಹುಲ್ಲು ಅದರಲ್ಲಿ ಮಲಗಿ ಅದನ್ನು ಬೆಳಿಗ್ಗೆ ಎದ್ದು ಸ್ವಚ್ಛವಾಗಿ ಯಾರು ಹೋಗದ ಜಾಗದಲ್ಲಿ ಇಡುವಂಥದ್ದು. ಆಮೇಲೆ ಅಷ್ಟು ಕಟ್ಟುನಿಟ್ಟಾಗಿ ಅವರು ಪಾಲನೆ ಮಾಡಬೇಕು 8 ದಿವಸ. ಶುದ್ಧದಲ್ಲಿ ಮನೇಲಿ ಅಡುಗೆ ಮಾಡೋರು ಸಹ ನಾವು ಶುದ್ಧದಲ್ಲಿ ಬೆಳಿಗ್ಗೆ ಸ್ನಾನ ಮಾಡಿಬಿಟ್ಟು ಅಡುಗೆ ಮಾಡಿ ಅವರಿಗೆ ಬಡಿಸುವಂಥದ್ದು. ಹಬ್ಬದ ಅಷ್ಟಮಿಯ ದಿವಸ ಸೂರ್ಯೋದಯದ ಸಮಯ ದೇವರ ಸೇವೆ ಮಾಡುವವರಿಗೆ ದರ್ಶನ ಬರುವುದು ಮತ್ತು ಮುತ್ತಪ್ಪಣೆ ಕೊಡುವುದಿದೆ. ಅಂದು ಭಕ್ತರು ತಂದ ಹರಕೆಗಳನ್ನು ಒಪ್ಪಿಸುವುದಿದೆ. ತದನಂತರ ದೇವರನ್ನು ತೆಗೆದುಕೊಂಡು ಮೊದಲು ಸ್ಥಾನಗೊಂಡ ಕೈಲಪ್ಪ ಕೋಟ ಎಂದೆನ್ನುವ ಸ್ಥಾನಕ್ಕೆ ಹೋಗಿ ಹಿಂದಿರುಗಿ ಬರುವರು. ಈ ದಿನದ ಹಬ್ಬವನ್ನು ಬೆಳಗಿನ ಹಬ್ಬ ಎಂದು ಕರೆಯುತ್ತಾರೆ. ಸೂರ್ಯೋದಯದ ಸಮಯದಲ್ಲಿ ಶ್ರೀ ಚಿನ್ನತಪ್ಪ ದೇಗುಲದ ಬಳಿ ಭಕ್ತರು ಬಂದು ಸೇರಿರುತ್ತಾರೆ. ತಕ್ಕ ಮುಖ್ಯಸ್ಥರು ಹಾಗೂ ದೇವರ ಸೇವೆಯವರು ಹೊಳೆಯಲ್ಲಿ ತೀರ್ಥ ಸ್ನಾನ ಮಾಡಿ ಪರಿಶುದ್ಧದಲ್ಲಿ ಬಂದಿರುತ್ತಾರೆ. ಅಲ್ಲಿ ದರ್ಶನದ ಮೂಲಕ ಶ್ರೀ ಚಿನ್ನತಪ್ಪ ದೇವರು ಹೇಗೆ ಬಂದಿದ್ದಾರೆ ಮತ್ತು ಅವರ ಪುರಾಣವನ್ನು ಜನರ ಸಮ್ಮುಖದಲ್ಲಿ ಹೇಳುತ್ತಾರೆ. ನಂತರ ಸೇರಿದ ಜನರಿಗೆ ಅಕ್ಕಿಯನ್ನು ಕೊಡುವ ಮೂಲಕ ಆಶೀರ್ವಾದವನ್ನು ಮಾಡುತ್ತಾರೆ. ಬೆಳಿಗ್ಗೆನ ಯಾವ ಅಷ್ಟಮಿಯಲ್ಲಿ ದೇವರ ಕೆಲಸದ 17 ಜನರು ಒಂದು ಹೊಳೆಯಲ್ಲಿ ಜಳಕ ಮಾಡಿ ಬರಬೇಕು. ಅಷ್ಟವರೆಗೆ ಭಕ್ತಾದಿಗಳೆಲ್ಲ ಬಂದು ಸೇರಿರ್ತಾರೆ. ಅಲ್ಲಿ ಬಂದ ಮೇಲೆ ಆ ದೇವರು ಹೇಗೆ ಬಂದಿದ್ವಿ ಏನು ಅಂತೇಳಿ ಎಲ್ಲರೂ ಎದುರುಗಡೆ ಹೇಳಿ ನಂತರ ಅವರಿಗೆಲ್ಲ ಆಶೀರ್ವಾದ ಮಾಡ್ತಾರೆ. ಅಕ್ಕಿ ಕೊಡೋದು, ಎಲ್ಲರಿಗೆ ಆಶೀರ್ವಾದ, ಅವರಿಗೆ ಭಸ್ಮ ಕೊಟ್ಟು ನಂತರ ಅವರು ಹರಕೆ ಮಾಡಿಕೊಳ್ತಾರೆ. ಒಂದು ಹೊಟ್ಟೆ ನೋವು, ತಲೆನೋವು, ಹೆಚ್ಚಿನ ಅಂಶ ಆರ್ಮಿಯವ್ರದ್ದು ಬರ್ತದೆ. ನಾನು ಫಿಟ್ಟಾಗಿ ಒಂದು ವಾಪಸ್ ಬರೋವರೆಗೆ ದೇವರು ಇದೆ ವರ್ಷ ಒಂದು ಟಿನ್ ಎಣ್ಣೆ. ಮತ್ತು ಮಕ್ಕಳಿಲ್ಲದವರಿಗೆ ಬೆಳ್ಳಿಗೆ ತೊಟ್ಟಲು, ಚಿನ್ನದ ಮಗು ಕೊಡ್ತೇನೆ ಅಂತ ಅರ್ಕೆ ಮಾಡ್ಕೊಳ್ತಾರೆ. ಅವರವರಿಗೆ ಏನೇನು ಇಷ್ಟ ಬಂದಿದೆ ಅದೆಲ್ಲ ಅರ್ಕೆ ಮಾಡ್ಕೊಳ್ತಾರೆ. ಅದು ಆ ದಿವಸ ಬರ್ತಾರೆ, ಬಂದು ಕೆಲವರು ಹಾಕ್ತಾರೆ. ಆರೋಗ್ಯ ಸಮಸ್ಯೆ, ಮಕ್ಕಳ ಸಮಸ್ಯೆ, ಭವಿಷ್ಯದ ಬಗ್ಗೆ ಹೀಗೆ ನಾನಾ ರೀತಿಯಲ್ಲಿ ತಮ್ಮ ಇಷ್ಟಾರ್ಥ ಸಿದ್ಧಿಯ ಪೂರೈಕೆಗಾಗಿ ಹರಕೆ ಹೊತ್ತವರು ಹರಕೆಯನ್ನು ತೀರಿಸುತ್ತಾರೆ. ಮಾರನೇ ದಿವಸ ಬೆಳಗಿನ ಹಬ್ಬ ಅಂತೇಳಿ ನಡೆಯುತ್ತೆ. ಆ ಹಬ್ಬದಲ್ಲಿ ಸೂರ್ಯೋದಯಕ್ಕೆ ಅಷ್ಟಮಿಯಲ್ಲಿ ದೇವರ ನಾವು ಕೆಳಗಡೆ ತಂದು ಮೆರವಣಿಗೆ ಮಾಡುವಂಥದ್ದು. ಅದಕ್ಕಿಂತ ಮೊದಲು ನಾವು ದೇವರ ಕೆಲಸ ಮಾಡೋರೆಲ್ಲ ಬೆಳಗಿನ ಜಾವ ಸ್ನಾನ ಮಾಡಲಿಕ್ಕೆ ಅಂತ ಹೋಗ್ತಾರೆ, ತೀರ್ಥ ಸ್ನಾನ ಅಂತೇಳಿ. ಅದು ಬಂದಾದ ಮೇಲೆ
ಬೆಳಿಗ್ಗೆ ಸೂರ್ಯೋದಯಕ್ಕೆ ದೇವರನ್ನ ನಾವು ಇಲ್ಲಿಗೆ ಮೆರವಣಿಗೆ ಮುಖಾಂತರ ಊರ ಮಂದಿನವರೆಗೆ ಊರವರು ಹಾಗೂ ದೇವಸ್ಥಾನದ ದೇವರ ಕೆಲಸ ಮಾಡೋರೆಲ್ಲ ಮೆರವಣಿಗೆ ಮುಖಾಂತರ ಮಂದಿನವರೆಗೆ ಹೋಗೋದು. ಇದಾದ ನಂತರ ಚಿನ್ನತಪ್ಪ ದೇವರ ಕೊಳಲನ್ನು ತೆಗೆದುಕೊಂಡು ಮಂದವರೆಗೆ ಹೋಗಿ ವಾಪಸ್ಸು ಬರುವುದುಂಟು. ದೇವರ ಕೊಳಲನ್ನು ತೆಗೆದುಕೊಂಡು ಸಾಗುವ ದಾರಿಗೆ ಹೊಳೆಯಿಂದ ತಂದ ತೀರ್ಥವನ್ನು ಸಿಂಪಡಿಸುತ್ತಾರೆ. ನಂತರ ದೇವರ ಕೊಳಲನ್ನು ಹಿಡಿಯುವವರು ಹೊರಗೆ ಬರುತ್ತಾರೆ. ದೇವರ ಕೊಳಲನ್ನು ಹಿಡಿದವರು ಮುಂದೆ, ಅವರ ಹಿಂದೆ ಕೊಡೆ ಹಿಡಿಯುವವರು, ಅವರ ಹಿಂದೆ ದೇವರ ಸೇವೆ ಮಾಡುವವರು ಸಾಗುತ್ತಾರೆ. ಇಲ್ಲಿ ಮುಖ್ಯವಾಗಿ ಕೊಳಲನ್ನು ಸಾರ್ವಜನಿಕವಾಗಿ ತೋರಿಸುವುದಿಲ್ಲ. ಕೊಳಲನ್ನು ವಿಶೇಷವಾದ ಬಟ್ಟೆಯಲ್ಲಿ ಮುಚ್ಚಿ ಕೊಳಲನ್ನು ಹಿಡಿದುಕೊಂಡು ಹೋಗುತ್ತಾರೆ. ಈ ಕೊಳಲನ್ನು ಕೇವಲ ಕೊಳಲು ಹಿಡಿದವರು ಮಾತ್ರ ನೋಡಿರುತ್ತಾರೆ. ಶ್ರೀಕೃಷ್ಣ ಚಿನ್ನತಪ್ಪ ದೇವರ ಕೊಳಲನ್ನು ಹಿಡಿದುಕೊಂಡು ಹೋಗುವ ವ್ಯಕ್ತಿಗೆ ಸಕಲ ಆಭರಣಗಳನ್ನು ತೊಡಿಸಿ ಶ್ರೀಕೃಷ್ಣ ಪರಮಾತ್ಮನಂತೆ ಶೃಂಗರಿಸಿರುತ್ತಾರೆ. ಅವರು ಬಹಳ ಶುದ್ಧ ಭಕ್ತಿಯಿಂದ ಕಟ್ಟುನಿಟ್ಟಾದ ವ್ರತಾಚರಣೆಯಲ್ಲಿ ಇರಬೇಕಾಗುತ್ತದೆ. ಅವರು ಹಬ್ಬ ಮುಗಿಯುವವರೆಗೆ ದೇವರ ಕೋಣೆಯಲ್ಲೇ ಇರುತ್ತಾರೆ. ಹಬ್ಬದ ದಿನದಂದು ಕೊಳಲನ್ನು ಹಿಡಿದುಕೊಂಡು ಹೋಗುವಾಗ ಮಾತ್ರ ಹೊರಬರುತ್ತಾರೆ. ದೇವರಿಗೆ ಕೊಡೆ ಹಿಡಿಯುವವನನ್ನು ಚಿಂಗಂಡ ಪುರುಷನೆಂದು ಕರೆಯುತ್ತಾರೆ. ಕೊಳಲನ್ನು ಹಿಡಿದುಕೊಂಡು ಹೋಗುವಾಗ ಊರಿನ ದೇವರುಗಳಿಗೆ ಒಂದೊಂದು ಸ್ಥಳದಲ್ಲಿ ನಿಂತು ಊದಿಕೊಂಡು ಹೋಗುತ್ತಾರೆ. ಕೊಳಲು ಶಂಖದ ಸ್ವರದಂತೆ ಕೇಳುತ್ತದೆ. ಫಸ್ಟೇ ಗೀತಪನಿಯರು ಇರ್ತಾರೆ, ಎರಡನೇ ಕೋಪಟೆ ಪನಿ ಇರ್ಬೋದು, ಮೂರನೇ ಪಾಲೂರು ಇರ್ತಾರೆ. ಮತ್ತು ಊರಿಗೆ ಇನ್ನು ಯಾವುದ್ಯಾವುದಕ್ಕೆ ಅಂತೇಳಿ ಅದೊಂದು ಇದಕ್ಕೆ ಈ ಬೌಂಡ್ರಿಲಿ ಈ ದೇವಸ್ಥಾನ ಇದಕ್ಕೆ ದಿಷ್ಟಿಗೆ ಯಾವ ದೇವಸ್ಥಾನದಲ್ಲೇ ಅಲ್ಲೇ ಉರುಗುತ್ತಾರೆ. ಒಬ್ಬರಿಗೇ ಈಗ 3 ಸಲ ಉರುಗೋದು ಅದು ಗೀತಪನಿಗೆ, ಅಲ್ಲಿ 3 ಸಲ ಉರುಗೋದು ಕೋಪಟಿ ಪನಿಗೆ, ಹಿಂಗೆ ಮುಂದಕ್ಕೆ ಇರ್ಬೋದು ಕಾವೇರಿ ಮನೆಗೆ, ಅಲ್ಲಿ ಪಾಲೂರು ಪನಿಗೆ 3 ಸಲ ಉರುಗಬೇಕು ಶಂಖ. ಅದೇ ಶಂಖದ ಸೌಂಡೇ ಬರೋದು. ದೇವರ ಕೊಳಲನ್ನು ತೆಗೆದುಕೊಂಡು ಹೋಗುವಾಗ ಈ ದೇಗುಲದ ವ್ಯಾಪ್ತಿಯಲ್ಲಿರುವ ದೇವಾಲಯಗಳ ಕಡೆಗೆ ಮುಖ ಮಾಡಿ ಊದಲಾಗುತ್ತದೆ. ಯಾವ ದೇವರು ಯಾವ ದಿಕ್ಕಿನಲ್ಲಿ ಇರುತ್ತಾರೋ ಆ ದಿಕ್ಕಿಗೆ 3 ಬಾರಿ ಕೊಳಲನ್ನು ಊದಲಾಗುತ್ತದೆ. ಗಂಟೆ, ಜಾಗಟೆ ಹಾಗೂ ಚೆಂಡೆಯ ಮುಮ್ಮೇಳದೊಂದಿಗೆ ಸಾಗುತ್ತದೆ. ದಾರಿಯಲ್ಲಿ ಶ್ರೀಕೃಷ್ಣ ಚಿನ್ನತಪ್ಪ ಕೊಳಲನ್ನು ಹಿಡಿದುಕೊಂಡಿರುವವರ ಮುಂಭಾಗದಲ್ಲಿ ಚೆಂಡೆ, ಜಾಗಟೆಯವರು ಹೋದರೆ ಅವರ ಹಿಂದಿನಿಂದ ದೇವರ ಕಾರ್ಯ ಮಾಡುವವರು ಹಾಗೂ ಊರಿನ ಜನರು ಸಾಗುತ್ತಾರೆ.
ದೇವರ ಕೊಳಲನ್ನು ತೆಗೆದುಕೊಂಡು ಹೋಗುವಾಗ ಚಪ್ಪಲಿಗಳನ್ನು ಧರಿಸದೆ ಬರಿಗಾಲಿನಲ್ಲಿ ಕಲ್ಲು ಮುಳ್ಳಿನ ರಸ್ತೆಯಲ್ಲಿ ಸಾಗುತ್ತಾರೆ. ಕೈಲಪ್ಪ ಕೋಟ ದೇವರ ಸ್ಥಾನಕ್ಕೆ ದೇವರ ಕಾರ್ಯ ಮಾಡುವವರು ಒಂದು ಪ್ರದಕ್ಷಿಣೆ ಮಾಡಿ ಹೋಗುತ್ತಾರೆ. ಆದರೆ ಶ್ರೀಕೃಷ್ಣ ಚಿನ್ನತಪ್ಪ ದೇವರ ಕೊಳಲನ್ನು ಹಿಡಿದುಕೊಂಡವರು ಹಾಗೂ ಕೊಡೆ ಹಿಡಿದವರು ಅಲ್ಲಿಗೆ ಬರುವುದಿಲ್ಲ. ಅವರು ಅಲ್ಲಿಗೆ ಬರಬಾರದು ಎನ್ನುವ ನಿಯಮವಿದೆ. ಊರಿನ ಮಂದುವರೆಗೆ ಹೋದವರು ನಂತರ ಅದೇ ದಾರಿಯಲ್ಲಿ ತಿರುಗಿ ಬರುತ್ತಾರೆ. ಹಿಂದಿರುಗಿ ಬರುವಾಗ ಸ್ವಲ್ಪ ವೇಗವಾಗಿ ಬರುತ್ತಾರೆ. ಕೊಳಲನ್ನು ಹಿಡಿದುಕೊಂಡವರು ಕೊಳಲಿನೊಂದಿಗೆ ದೇವರ ಕೋಣೆಯೊಳಗೆ ಹೋಗುತ್ತಾರೆ. ಒಳಗೆ ಹೋದ ನಂತರ ಸೇರಿದ ಊರಿನ ಭಕ್ತರಿಗೆ ಅಕ್ಕಿ ಕೊಡುವುದರ ಮೂಲಕ ಆಶೀರ್ವಾದವನ್ನು ಮಾಡಲಾಗುತ್ತದೆ. ಅಲ್ಲಿಗೆ ಆ ದಿನದ ಬೆಳಗ್ಗಿನ ದೇವರ ಕಾರ್ಯಕ್ರಮ ಕೊನೆಗೊಳ್ಳುತ್ತದೆ. ಆ ದಿನ ಅಪರಾಹ್ನದ ನಂತರ ದೇವರ ಕೊಳಲನ್ನು ತೆಗೆದುಕೊಂಡು ಪ್ರಾರಂಭದಲ್ಲಿ ಜ್ಯೋತಿ ರೂಪದಲ್ಲಿ ತೇಲಾಡಿಕೊಂಡಿದ್ದ ನೀರುಗುಂಡಿಯ ಹತ್ತಿರ ಹೋಗುತ್ತಾರೆ. ಅಲ್ಲಿರುವ ದೇವರ ಮೀನುಗಳಿಗೆ ಶಾಸ್ತ್ರೀಯ ಒಕ್ಕಣೆ ಕಟ್ಟುತ್ತಾರೆ. ಅದಕ್ಕೆ ತಪ್ಪೊಡ್ಕ ಎಂದು ಹೇಳುತ್ತಾರೆ. ನಿಯಮಾವಳಿ ಪ್ರಕಾರ ಮೀನಿಗೆ ಅಕ್ಕಿ ಎರಚುತ್ತಾರೆ. ಜೊತೆಗೆ ಅರ್ಚಕರಿಂದ ಧಾರೆ ಪೂಜೆ, ಅಪ್ಪತ್ತು ಪೂಜೆ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಮನೆಯಲ್ಲಿ ಉಳಿದಿರುವ ಹೆಂಗಸರು ಸ್ನಾನ ಮಾಡಿ ಭತ್ತ ಬೇಯಿಸಿಡುತ್ತಾರೆ. ಬೆಳಗಿನ ಜಾವದ ಸುಮಾರು 3 ಗಂಟೆಯವರೆಗೆ ನದಿ ಬಳಿ ಪೂಜೆ ನಡೆದು ಹಿಂದಿರುಗಿ ದೇವಸ್ಥಾನಕ್ಕೆ ಬರುತ್ತಾರೆ. ಬೆಳಗಿನ ಹಬ್ಬ ಮುಗಿದ ತಕ್ಷಣ ಅಲ್ಲಿ ನಾವು ಒಂದು ಇಷ್ಟು ಗಂಟೆಗೆ ನಾವು ಬಂದು ದೇವಸ್ಥಾನದಲ್ಲಿ ಸೇರಬೇಕು ಅಂತೇಳಿ ಎಲ್ಲರಿಗೂ ನಾವು ಹೇಳ್ತೀವಿ. ಆಮೇಲೆ 2 ಗಂಟೆಗೆಲ್ಲ ಬಂದು ಸೇರ್ತಾರೆ. ಆಮೇಲೆ ಹೊಳೆಗೆ ಹೋಗಿ ಸ್ನಾನ ಮಾಡಿ ಬಂದು ಆಮೇಲೆ ಇಲ್ಲಿಂದ ದೇವಸ್ಥಾನಕ್ಕೆ ಬಂದು ಇಲ್ಲಿ ದೇವರ ದರ್ಶನ ಎಲ್ಲ ಬರುತ್ತೆ. ದರ್ಶನ ಬಂದಾದಮೇಲೆ ಇಲ್ಲಿಂದ ಹೊಳೆಗೆ ಹೋಗೋದು. ದೇವರ ಕೊಳಲನ್ನು ತೆಗೆದುಕೊಂಡು ಹೋಗುವ ನಿಯಮ ಒಂದೇ ರೀತಿ ಇರುತ್ತದೆ.
ಕೊಳಲನ್ನು ಊದುವಾಗ ಊರಿನ ಜನರಿಗೆ ಕೊಳಲು ಕಾಣದಂತೆ ಎಚ್ಚರ ವಹಿಸುತ್ತಾರೆ. ಸಂಜೆ ಶ್ರೀಕೃಷ್ಣನ ಕೊಳಲನ್ನು ತೆಗೆದುಕೊಂಡು ಹೋಗುವಾಗಲೂ ಎಲ್ಲ ದಿಕ್ಕುಗಳಲ್ಲಿಯೂ 3 ಸಲ ಊದುತ್ತಾರೆ. ಊರಿನ ಮಂದ ಮೂಲಕ ಹಾದು ಎತ್ತು ಹೋರಾಟ ಮಾಡುವ ಗದ್ದೆಯ ಮೂಲಕ ಸಾಗಿ ಸ್ಥಾನದ ಕಟ್ಟಿಯಲ್ಲಿ ಬಂದು ನಿಲ್ಲುತ್ತಾರೆ. ಅಲ್ಲಿ ನಿಂತು 3 ಬಾರಿ ಕೊಳಲನ್ನು ಊದಿ ಅದೇ ದಾರಿಯಲ್ಲಿ ಹಿಂದಿರುಗಿ ಮೊದಲು ಪೂಜೆ ಮಾಡಿದ ಕೈಬಳಿಕೋಟೆ ದೇವಸ್ಥಾನಕ್ಕೆ ಬಂದು ಬ್ರಾಹ್ಮಣರು ಪೂಜೆ ಮಾಡಿ ಆರತಿ ನೀಡುತ್ತಾರೆ. ಅಲ್ಲಿ ಪ್ರಾರ್ಥನೆ ಮಾಡಿದ ನಂತರ ಹೊರಡುವಾಗ ತೆಂಗಿನಕಾಯಿಯನ್ನು ಹೊಡೆದು ಹೊಳೆಯ ಕಡೆಗೆ ಸಾಗುತ್ತಾರೆ. ಈ ಹೊಳೆಯ ತಟದಲ್ಲಿ ಅವರಿಗೆ ಶ್ರೀಕೃಷ್ಣನ ದೇವರ ಕೊಳಲು ಸಿಕ್ಕಿದೆ ಎನ್ನುವ ಪ್ರತೀತಿ ಇದೆ. ಮಂದಿಂದ ಪುನಃ ಹೊಳೆಗೆ ಹೋಗೋದು. ಅಲ್ಲಿ ಕಾದಿಂಬಲ್ಲೆ ಅಂತ ಹೇಳಿದ ಒಂದು ಗದ್ದೆ ಇದೆ. ಅಲ್ಲಿ ಇಳಿಯುವಾಗ ಒಂದು ತಪ್ಪಡಗ ಅಂತ ಕೊಟ್ಟೋದಿದೆ. ತಪ್ಪಡ ಕೊಟ್ಟು ಆಮೇಲೆ ಹೊಳೆಗೆ ಇಳಿಯೋದು. ಅಲ್ಲಿ ಹೊಳೆಗೆ ಇಳಿದ ತಕ್ಷಣ ಅಲ್ಲಿ ಮೀನಿಗೆ ಅಕ್ಕಿ ಹಾಕೋಂಥ ಒಂದು ಪೂರ್ವ ಪದ್ಧತಿ. ಮೀನಿಗೆ ಅಕ್ಕಿ ಹಾಕಿ ಆದಮೇಲೆ ಆಮೇಲೆ ಒಂದು 7 ಎಲ್ಲ ಊರಿನವರೆಲ್ಲ ಪೂಜೆಯಲ್ಲಿ ಇಂಥ ಪೂಜೆ ಇದೆ. ಧಾರೆ ಪೂಜೆ, ಅಪ್ಪದ ಪೂಜೆ ಅಂತ ಅದೆಲ್ಲ ಅದಕ್ಕೆ ಬೇಕಾಗುವಂಥ ಸಾಮಾನುಗಳನ್ನೆಲ್ಲ ಅವರು ತರ್ತಾರೆ. ಊರಿನವರು ಹರಕೆ ಮಾಡಿರೋರು. ಈಗ ಧಾರೆ ಪೂಜೆಗೆ ಅಂತೇಳಿ ಹರಕೆ ಮಾಡಿರ್ತಾರೆ, ಅಪ್ಪದ ಪೂಜೆಗೆ ಅಂತೇಳಿ ಹರಕೆ ಮಾಡಿದ್ದಾರೆ. ಮತ್ತು ನಮ್ಮ 14 ಕುಳದಿಂದ ಕುಳಬಾಚಲ ಅಂತೇಳಿ ಬರುತ್ತೆ ಅಪ್ಪದ ಪೂಜೆ. ಅದರಿಂದ ರಾತ್ರಿಯಲ್ಲಿ ಪೂಜೆ ಆಗುತ್ತೆ. ಬೆಳಿಗ್ಗೆ 7 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆವರೆಗೆ ಪೂಜೆ, ವಿಶೇಷ ಪೂಜೆಯಲ್ಲಿ ಲಿಂಗಕ್ಕೆ, ಶಿವಲಿಂಗಕ್ಕೆ. ಆಮೇಲೆ 3 ಗಂಟೆಗೆ ನಾವು ದೇವಸ್ಥಾನಕ್ಕೆ ಪುನಃ ಬರ್ತೀವಿ. ವಾಪಸ್ ದೇವರ ತಗೊಂಡು ಅಲ್ಲಿಂದ ಮತ್ತು ಅಲ್ಲಿ ಅವತ್ತಿನದು ಮುಗಿಯುತ್ತೆ. ಕಾದಿಂಬಳ್ಳೆ ಎಂಬ ಗದ್ದೆಯ ಬಳಿ ಬಂದು ತಪ್ಪೊಡ್ಕ ಕೊಟ್ಟುವುದಿದೆ. ಇಲ್ಲಿ ಎಲ್ಲರಿಗೂ ನದಿಗೆ ಇಳಿಯಲು ಅವಕಾಶವಿರುವುದಿಲ್ಲ. ಹಬ್ಬದ ಆರಂಭ ದಿನದಂದು ತೀರ್ಥವನ್ನು ತೆಗೆದುಕೊಂಡು ಶುದ್ಧರಾಗಿರುವವರು ಮಾತ್ರ ನದಿಗೆ ಇಳಿಯಬಹುದು ಎನ್ನುವ ನಿಯಮವಿದೆ. ಅದನ್ನು ಕಾದಿಂಬಳ್ಳ ಗದ್ದೆಯ ಬಳಿಯೇ ಎಲ್ಲರಿಗೂ ತಿಳಿಸುತ್ತಾರೆ. ಅಲ್ಲಿಂದ ಹೋಗುವಾಗ ಹೊಳೆಯಲ್ಲಿ ಮೀನಿಗೆ ಅಕ್ಕಿ ಹಾಕುವ ಪದ್ಧತಿ ಇದೆ. ಅದಕ್ಕೆ ಚಿಂಗಂಡ ಮತ್ತು ಬಿಜ್ಜಂಡ ಮನೆತನದ 2 ಯುವತಿಯರು ತಲೆಯಲ್ಲಿ ಅಕ್ಕಿಯನ್ನು ಹೊತ್ತುಕೊಂಡು ಹೊಳೆಗೆ ಬರುತ್ತಾರೆ. ಅಕ್ಕಿಯನ್ನು ಹೊತ್ತುಕೊಂಡು ಬರುವ ಯುವತಿಯರು ಬಹಳ ಶುದ್ಧರಾಗಿರಬೇಕು ಎನ್ನುವ ನಿಯಮವಿದೆ. ನದಿಗೆ ಇಳಿದ ಮೇಲೆ ಕೊಳಲನ್ನು ಊದುತ್ತಾರೆ. ಕೊಳಲು ಸಿಕ್ಕಿದ ಹೊಳೆ ಇದೆಯಲ್ಲ, ಅಲ್ಲಿ ಧಾರೆ ಪೂಜೆ ಅಂತೇಳಿ ಅದು ಎಲ್ಲವೂ 2 ಗ್ರಾಮದವರು ಆ ರಕ್ಕೆ ತರಬೇಕು. ಧಾರೆ ಪೂಜೆ ಅಂತೇಳಿದರೆ ಒಂದು ಸೇರಕ್ಕಿ, ಒಂದು ಚಿಪ್ಪು ಬಾಳೆ, ಒಂದು ಅಚ್ಚಿ ಬೆಲ್ಲ, ಒಂದು ಕೊಟ್ಟರೆ ಎಣ್ಣೆ, ಇದೆಲ್ಲ ಅಲ್ಲಿ ತರಬೇಕು. ಅದನ್ನು ಒಂದು ಇದು ಮಾಡಿ ಅಲ್ಲಿ ಮೇಲೆ ನಮಗೆ ಶಿವಲಿಂಗ ಇದೆ. ಆ ಕೊಳಲು ಸಿಕ್ಕಿದ ಜಾಗದಲ್ಲಿ ಶಿವಲಿಂಗ ಇದೆ. ಅಲ್ಲಿ ತಂತ್ರಿ
ಬ್ರಾಹ್ಮಣಗಳು ಬರಬೇಕು. 2 ದಿವಸ ಬ್ರಾಹ್ಮಣ ಪೂಜೆ ಅಲ್ಲಿ ಮಾತ್ರ. ಬೇರೆ ದಿವಸ ನಾವೇ ಮಾಡೋದು ಪೂಜೆಯಲ್ಲಿ. 2 ದಿವಸ ತಂತ್ರಿ ಶಾಂತಿಗಾರರೆಲ್ಲ ಬಂದು ಅಲ್ಲಿ ಧಾರೆ ಪೂಜೆ, ಅಪ್ಪತ್ತು ಪೂಜೆ, ಶ್ರೀ ಪೂಜೆ, ಮಹಾಪೂಜೆ ಆಗ್ತದೆ. ಅದು ಬೆಳಿಗ್ಗೆನೇ ಇಲ್ಲಿ ಕಳೆದು ನಾವು ಕೊಳಲನ್ನು ನಾನು ಇಲ್ಲಿ ಒಂದು 8, 9, 10 ಜಾಗ ಇದೆ. ಅದೆಲ್ಲ ದೇವರು ಒಂದೊಂದು ಸ್ಥಾನಕ್ಕೆ ಇದು ಮಾಡಿ ಆಶೀರ್ವಾದ ಮಾಡಿ ಅಲ್ಲಿ ಒಳಗೆ ಹೋಗ್ತಾರೆ. ಒಳಗೆ ಹೋದ ಕೂಡಲೇ ಮೀನಿಗೆ ಅಕ್ಕಿ ಹಾಕೋದು ಒಂದು ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ ಮೀನಿಗೆ ಅಕ್ಕಿ ಹಾಕ್ತಾರೆ. ಅಷ್ಟರಲ್ಲಿ ಚಿಂಗಂಡ ಬಿಜ್ಜಂಡ 2 ಹುಡುಗಿಯರು ಅವರು ಭಾರಿ ಕಟ್ಟುನಿಟ್ಟಾಗಿರಬೇಕು. ಅವರು ಬೆಳಿಗ್ಗೆ ಊಟ ಮಾಡೋದಿಲ್ಲ. ಬೆಳಿಗ್ಗೆ ಸ್ನಾನ ಮಾಡಿ ಅಲ್ಲಿ ಹೊಳೆಯಲ್ಲಿ ಅವಲಕ್ಕಿ ತಗೊಂಡೋಗಿ ಅಲ್ಲಿ ಸ್ನಾನ ಮಾಡಿ ಆ ಅವಲಕ್ಕಿ ತಿಂದು ಬಂದು ಬಾಳೆ ಎಲೆ ಬಾಡಿಸಿ ಅದಕ್ಕೆ ಅಕ್ಕಿ ಬೈಯಾಡು ಅಂತ ಹೇಳ್ತಾರೆ. ಅದನ್ನು ಕಟ್ತಾರೆ. ಅದರಲ್ಲಿ ಒಂದು ಭತ್ತ, ಒಂದು ಕಲ್ಲು, ಒಂದು ಏನು ಇರಬಾರ್ದು. ಅದು ಮುಖ್ಯಸ್ಥರಲ್ಲಿ ಹೊಳೆಯಲ್ಲಿ ನೋಡ್ತಾರೆ. ಅವ್ರು ಏನಾದ್ರು ಔಷಧ ಹಾಕ್ತಾರೆ ಅಕ್ಕಿಲಿ ಗೊತ್ತಾಗ್ಬಿಡ್ತದೆ, ಕಪ್ಪಾಗ್ಬಿಡ್ತದೆ. ಅದೇ ಅಕ್ಕಿನ ಅಲ್ಲಿ ಒಳಗೆ ಮೀನಿಗೆ ಹಾಕ್ತಾರೆ. ಅಲ್ಲಿ ಮೀನಿಗೆ ಅಕ್ಕಿಯನ್ನು ಹಾಕುವವರೆಗೆ ನೀರಿಗೆ ಯಾರೂ ಇಳಿಯಬಾರದು ಮತ್ತು ನೀರನ್ನು ಮುಟ್ಟಬಾರದು. ಇಲ್ಲಿ ತಕ್ಕ ಮುಖ್ಯಸ್ಥರು ಎಲ್ಲರ ಒಡಗೂಡಿ ಮೀನಿಗೆ ಅಕ್ಕಿ ಇಡುವುದರ ಕುರಿತು ಪ್ರಾರ್ಥನೆ ಮಾಡಿ ನಂತರ ಮೀನಿಗೆ ಅಕ್ಕಿ ಹಾಕುತ್ತಾರೆ. ಅಂಗಿನಾಲೇನೋ ಬಿಜನ ಪಡೆಯನೋ ಬಲ್ಲನು ವರ್ಕನೋ ಮಂಗಲಾತ್ಮಕನು ರೊಕ್ಕಳು ಕರೋಡಿ ಪುರಾಣ ಕಂಡನೆ ನೋಡಿ ಆಯ್ತುಂಡು. ಅಂಗಿನಾಲೇನೋ ಬಿಜನ ಪಡೆಯನೋ ಬಲ್ಲನು ವರ್ಕನೋ ಮಂಗಲಾತ್ಮಕನು ರೊಕ್ಕಳು ಕರೋಡಿ ಪುರಾಣ ಕಂಡನೆ ನೋಡಿ ಆಯ್ತುಂಡು. ಅಂಗಿನಾಲೇನೋ ಬಿಜನ ಪಡೆಯನೋ ಬಲ್ಲನು ವರ್ಕನೋ ಮಂಗಲಾತ್ಮಕನು ರೊಕ್ಕಳು ಕರೋಡಿ ಪುರಾಣ ಕಂಡನೆ ನೋಡಿ ಆಯ್ತುಂಡು. ಆತಿನಾತಿಗೆ ಪುಣ್ಯಾರ್ತಿ ಮೂತಲೆ ಬೌದ್ಧಮೌಲ ಗಟ್ಟು ಬೋದಿತೆ ರತ್ತಮೌಲ ಇರ್ತಲೆ ಅಷ್ಟದಿನಾಗಲಿ ಈಶ್ವರನ ಲಗ್ನ ಮುಹೂರ್ತಾಪಂತೆ ವಿನಂತರ ಪದ್ಧತಿ. ಅದೇ ರೀತಿ ಇಲ್ಲಿ ಅಷ್ಟಮಿ ಆಯ್ತು ಕರಿಗಮ್ಮನ ನಿಜ ಕರಿಗಲ್ಲನಕ್ಕೆ ಉಂಜಿತು. ಕರಿಗಲ್ಲನಿಗೆ ಪೂರ್ವ ಪದ್ಧತಿ ಪ್ರಕಾರ ಮೀನು ಕಟ್ಟಿರುವಂಥ ಪದ್ಧತಿ. ಅದೇ ರೀತಿ ಇಲ್ಲಿ ಮೀನು ಕಟ್ಟಿದ್ದಲ್ಲಿ ಅನೇಕ ಥರ ತಪ್ಪಿತ್ತು. ಅದೆಂತ ತಪ್ಪಣ್ಣಿಗೆ ಈಶ್ವರ ನಮಗಿದ್ದೆ ಬಪ್ಪಾಯಿ ಬೇಲಾಗಣೆ ಮಂಗಲಾತ್ಮಕ ನೋಡೋಕರ ಹಸ್ತಕಚ್ಚಿ ಬಿಟ್ಟುಗಳ ಪುಣ್ಯದ ಮಕ್ಕಳ ಸುತ್ತರ ಅಂಥದ್ದು ನೋಡಂಗು ಸುಖಮದಂತ ಕಾಪಾಡಂತಗಳಿಗತ್ತಿ ಆ ಈಶ್ವರದಿಂದ ಮೂಡಿಕೊಂಡು ಮೀನು ಕಟ್ಟಿಟ್ಟು ಈ ಹೊಳೆಯ ಬದಿಯಲ್ಲಿ ಶಿವಲಿಂಗವಿದೆ. ಇದಕ್ಕೆ ಬ್ರಾಹ್ಮಣರು ಪೂಜೆ ಮಾಡುತ್ತಾರೆ. ಈ ಹಬ್ಬದ ಸಂದರ್ಭದಲ್ಲಿ ಮಾತ್ರ ಅಲ್ಲಿಗೆ ಭೇಟಿ ನೀಡುವುದರಿಂದ ಶಿವಲಿಂಗ ಇರುವ ಜಾಗವನ್ನು ಬ್ರಾಹ್ಮಣರು ಸ್ವಚ್ಛಗೊಳಿಸುತ್ತಾರೆ. ನಂತರ ದೇವರಿಗೆ ನೈವೇದ್ಯ ಮತ್ತು ಪೂಜೆಯನ್ನು ಮಾಡಲಾಗುತ್ತದೆ. ಇಲ್ಲಿ ಅಪ್ಪತ್ತು ಪೂಜೆ, ಧಾರೆ ಪೂಜೆ, ಮಹಾಪೂಜೆಗಳು ನಡೆಯುತ್ತದೆ. ಆ ಗ್ರಾಮಕ್ಕೆ ಸೇರಿದವರು ಈ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಊರಿನವರು ಕಷ್ಟ ಕಾಲಕ್ಕೆ ಹರಕೆಯ ರೂಪದಲ್ಲಿ ಪೂಜೆಯನ್ನು ಮಾಡಿಸುವುದಾಗಿ ಬೇಡಿಕೊಂಡಿದ್ದರೆ ಪೂಜೆಯನ್ನು ಮಾಡುತ್ತಾರೆ. ಈ ಪೂಜೆಗೆ ಬೇಕಾದ ಸಾಮಗ್ರಿಗಳಾದ ಅಕ್ಕಿ, ಬಾಳೆಹಣ್ಣು, ಬೆಲ್ಲ, ಎಣ್ಣೆ ಇತ್ಯಾದಿಗಳನ್ನು ಅಲ್ಲಿಗೆ ಪೂಜೆ ಮಾಡಿಸುವವರು ತರಬೇಕು. ಬೆಳಗಿನ ಜಾವ 3 ಗಂಟೆಯವರೆಗೆ ಇಲ್ಲಿ ಪೂಜೆ ನಡೆಯುತ್ತದೆ. ಇಲ್ಲಿ ಯಾವುದೇ ರೀತಿಯ ವಿದ್ಯುತ್ ದೀಪಗಳನ್ನು ಬಳಸುವುದಿಲ್ಲ. ಕಟ್ಟಿಗೆಯಿಂದ ಬೆಂಕಿಯನ್ನು ಹಾಕುತ್ತಾರೆ. ಆ ಬೆಂಕಿಯ ಬೆಳಕಿನಲ್ಲಿಯೇ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ. ಮಾರನೆಯ ದಿವಸ ಪಟ್ಟಣಿ ಹಬ್ಬ.
ಅಂದು ಉಪವಾಸದ ದಿವಸವಾಗಿದ್ದು ಅವಲಕ್ಕಿ ಫಲಹಾರ ಮಾಡುವ ಪದ್ಧತಿ. ಬೆಳಿಗ್ಗೆ ದೇವರ ಸೇವೆಯವರು ಸ್ನಾನ ಮಾಡಿ ಪ್ರಾರ್ಥನೆ ಮಾಡಿ ಊರಿನ ಮಂದುವರೆಗೆ ದೇವರ ಮೆರವಣಿಗೆ ಮಾಡಿ ಬರುತ್ತಾರೆ. ಈಗ 3ನೇ ದಿವಸ ನಮ್ಮ ಹಬ್ಬದ ಮೈನ್ ಹಬ್ಬ, ಅದು ಪಟ್ಟಣಿ ಹಬ್ಬ ಅಂತ ಹೇಳ್ತೀವಿ. ಅದಕ್ಕೆ ಪಟ್ಟಣಿ ಅವಲಕ್ಕಿ ಪಟ್ಟಣಿ. ಪ್ರತಿ ನಮ್ಮ ಹಬ್ಬಕ್ಕೆ ಸಂಬಂಧಪಟ್ಟ ಊರಿನವರು ಪ್ರತಿಯೊಬ್ಬರ ಮನೆಯಲ್ಲಿ ಅವತ್ತು ಅವಲಕ್ಕಿ ಪ್ರಸಾದ ಬೆಳಿಗ್ಗಿಂದ ಸಂಜೆವರೆಗೆ. ದೇವರು ಇಲ್ಲಿಂದ ದೇವಸ್ಥಾನದಿಂದ ಹೊರಟು ಹೊಳೆಗೆ ಹೋಗಿ ಬರುವ ಹೊಳೆಗೆ ಇಳಿಯುವವರೆಗೂ ನಾವು ಉಪವಾಸದಲ್ಲೇ ಇರಬೇಕು ಆ ದಿವಸ. ಅದಕ್ಕೆ ಅವಲಕ್ಕಿ ಅಂದರೆ ಒಂದು ದಿವಸ ಮುಂಚೆ 2ನೇ ದಿವಸದ ರಾತ್ರಿ ಅವಲಕ್ಕಿ ಮನೆಯಲ್ಲಿರೋರೆಲ್ಲ ಶುದ್ಧದಿಂದ ಅವಲಕ್ಕಿ ಕೊಡ್ತಾರೆ. ಅದೇ ಅವಲಕ್ಕಿಯನ್ನು ಮಾರನೇ ದಿವಸ ನಾವು ಪಟ್ಟಣಿಯಲ್ಲಿ ಅವಲಕ್ಕಿ ಫಲಹಾರ ಮಾಡೋದು. 3ನೇ ದಿವಸ ಬೆಳಿಗ್ಗೆ ನಾವು ದೇವಸ್ಥಾನದಿಂದ ಸ್ನಾನಕ್ಕೆ ಅಂತ ಬೆಳಿಗ್ಗೆ ದೇವರ ಕೆಲಸದವರು ಹೋಗ್ತೀವಿ. ಅಲ್ಲಿಂದ ಬಂದು ಇಲ್ಲಿ ದೇವರ ದರ್ಶನ ಆಗಿ ಬೆಳಿಗ್ಗೆ 8 ಗಂಟೆಗೆ ನಾವು ಇಲ್ಲಿಂದ ಊರಿನ ಮಂದಿನವರೆಗೆ ನಾವು ದೇವರ ಮೆರವಣಿಗೆ ಮಾಡ್ತೀವಿ. ಪುನಃ ಅಲ್ಲಿಂದ ವಾಪಸ್ ಬರ್ತೀವಿ ದೇವಸ್ಥಾನಕ್ಕೆ. ಆಮೇಲೆ ನಾವು ಇಲ್ಲಿ ಊರಿನವರಿಗೆಲ್ಲ ಒಂದು ಟೈಮಿಂಗ್ಸ್ ಕೊಡ್ತೀವಿ, ಇಷ್ಟು ಹೊತ್ತಿಗೆ ಬಂದು ಸೇರಬೇಕು ಅಂತೇಳಿ. ಒಂದು 11 ಗಂಟೆಗೆ ನಾವಲ್ಲಿ ಬಂದು ಸೇರ್ತೀವಿ. ಆಮೇಲೆ ಎಲ್ಲ ಹೊಳೆಗೆ ಸ್ನಾನ ಮಾಡಲಿಕ್ಕೆ ಅಂತೇಳಿ ದೇವರ ಕೆಲಸದವರೆಲ್ಲ ಹೋಗ್ತೀವಿ. ಅಲ್ಲಿಂದ ಬಂದು ಪುನಃ ಇಲ್ಲಿ ದೇವರು ಬರ್ತದೆ. ಆಮೇಲೆ ಇಲ್ಲಿಂದ ಒಂದು 12:30 ಗಂಟೆಗೆ ನಾವು ಇಲ್ಲಿಂದ ದೇವರು ಪುನಃ ಮೆರವಣಿಗೆ ಮುಖಾಂತರ ಮಂದಿಗೆ ಹೋಗ್ತೀವಿ. ಜೊತೆಯಲ್ಲಿ ಎತ್ತು ಪೋರಾಟ ಅದೆಲ್ಲ ಇರುತ್ತೆ. ನಮ್ಮ ಊರಿಗೆ ಸಂಬಂಧಪಟ್ಟ 14 ಕುಳದಿಂದಲೂ ಎತ್ತು ಪೋರಾಟ ಎಲ್ಲ ಬರುತ್ತೆ ಆ ದಿವಸ. ಈ ದಿನದ ಹಬ್ಬ ಬಹಳ ಮುಖ್ಯವಾದ ಹಬ್ಬ. ಈ ದಿನ ಈ ಹಬ್ಬಕ್ಕೆ ಸಾರ್ವಜನಿಕರು ಬಹಳ ಸಂಖ್ಯೆಯಲ್ಲಿ ಬಂದು ನೆರೆದಿರುತ್ತಾರೆ. ಬೆಳಿಗ್ಗೆ ದೇವರು ಮಂದುವರೆಗೆ ಹೋಗಿ ಹಿಂದಿರುಗಿ ಬಂದಿರುತ್ತಾರೆ. ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ದೇವರ ಮೆರವಣಿಗೆಯೊಂದಿಗೆ ಕಾದಿಬಲ್ಯ ಎನ್ನುವ ಗದ್ದೆಗೆ ಬರುತ್ತಾರೆ. ಈ ದಿನ ಎತ್ತು ಪೋರಾಟ ಇರುವುದರಿಂದ ದೇವರ ಮೆರವಣಿಗೆ ಹೋಗುವಾಗಲೇ ದೇವರ ಎತ್ತನ್ನು ತೆಗೆದುಕೊಂಡು ಹೋಗಲಾಗುತ್ತದೆ. ಈ ದಿನದ ಹಬ್ಬ ಬಹಳ ಪ್ರಮುಖ ಹಬ್ಬವಾಗಿರುವುದರಿಂದ ಊರಿನ ಎಲ್ಲ ಜನರು ಹಾಗೂ ಶ್ರೀ ಚಿನ್ನತಪ್ಪ ದೇವರನ್ನು ಆರಾಧನೆ ಮಾಡುವ ಎಲ್ಲ ಕುಟುಂಬದವರು ಬಂದು ಸೇರಿರುತ್ತಾರೆ. ಈ ದಿನ ವಿಶೇಷ ಏನೆಂದರೆ ಊರಿನವರು ಎಲ್ಲರೂ ಉಪವಾಸ ಇರುವುದು. ಬೆಳಿಗ್ಗೆ ಅವಲಕ್ಕಿ ಫಲಹಾರ ಮಾತ್ರ ಸೇವಿಸಬೇಕು. ಉಳಿದಂತೆ ಮನೆಯಲ್ಲಿ ಯಾವುದೇ ಅಡಿಗೆಯನ್ನು ಮಾಡುವಂತಿಲ್ಲ. ಎತ್ತು ಪೋರಾಟ ನಡೆಸುವ ಕಾದಿಬಲ್ಯ ಎನ್ನುವ ಗದ್ದೆಗೆ ಮೆರವಣಿಗೆಯ ಮೂಲಕ ಶ್ರೀಕೃಷ್ಣ ಚಿನ್ನತಪ್ಪ ದೇವರ ಕೊಳಲನ್ನು ತರುವಾಗ ಸುತ್ತಲೂ ಊರಿನ ಜನರು ಬಹಳ ಸಂಖ್ಯೆಯಲ್ಲಿ ನೆರೆದಿರುತ್ತಾರೆ. ಎಂದಿನಂತೆಯೇ ಎಲ್ಲ ದಿಕ್ಕುಗಳಲ್ಲಿ ದೇವರ ಕೊಳಲನ್ನು 3 ಬಾರಿ ಊದುತ್ತಾ ಚೆಂಡೆ ಜಾಗಟೆ ಮೊಳಗಿಸುತ್ತಾ ಮೆರವಣಿಗೆಯ ಮೂಲಕ ಪೋವದಿ ದೇವಸ್ಥಾನದ ಬದಿಯಾಗಿ ಮಂದಿಗೆ ಹೋಗುತ್ತಾರೆ. ಅಲ್ಲಿ ಕಾದಿಬಲ್ಯ ಎನ್ನುವ ಗದ್ದೆಯ ಮೂಲೆಯಲ್ಲಿ ಇರುವ ಸ್ಥಾನದ ಕಟ್ಟೆಯಲ್ಲಿ ತಕ್ಕ ಮುಖ್ಯಸ್ಥರು, ದೇವರನ್ನು ಹೊತ್ತುಕೊಂಡವರು ಮತ್ತು ಹಬ್ಬಕ್ಕೆ ನೆರೆದವರು ಸೇರುತ್ತಾರೆ. ಅಲ್ಲಿ ಸಂಪೂರ್ಣ ಪೂರ್ವ ದಿಕ್ಕಿನಲ್ಲಿರುವ ನಾಡತಕ್ಕರು ಅವರ ಆಕದಲ್ಲಿ ಅಂದರೆ ದೊಡ್ಡ ಗದ್ದೆಯಲ್ಲಿ ಬಂದಿರುತ್ತಾರೆ. ಅಲ್ಲಿನ 14 ಕುಟುಂಬಸ್ಥರ ಮಹಿಳೆಯರು ಬಹಳ ಶುದ್ಧವಾಗಿ ಚೆಂಬು ಚೆರ್ಕು ಹೊತ್ತುಕೊಂಡಿರುತ್ತಾರೆ. ಚೆಂಬು ಚೆರ್ಕಿನಲ್ಲಿ ಮೀನಿಗೆ ಹಾಕುವ ಅಕ್ಕಿ ಇರುತ್ತದೆ. ಅಲ್ಲಿಂದ
ತಿರುಳಗಾರರು ನಾಡತಕ್ಕರನ್ನು ಎತ್ತು ಪೋರಾಟವನ್ನು ಹೊಡೆದಟ್ಟಿಕೊಂಡು ಬರುವಂತೆ ಅಪ್ಪಣೆ ಕೊಡುತ್ತಾರೆ. ಚೆಂಬು ಚೆರ್ಕು ಹೊತ್ತುಕೊಂಡಿರುವ ಮಹಿಳೆಯರು ಮುಂದಿನಿಂದ ಬರುತ್ತಾರೆ. ಹಿಂದಿನಿಂದ ಎತ್ತುಗಳನ್ನು ಹೊಡೆದಟ್ಟಿಕೊಂಡು ಬರುತ್ತಾರೆ. ದೊಡ್ಡ ಗದ್ದೆಗೆ ಬರುವ ಎತ್ತುಗಳನ್ನು ನಾಡತಕ್ಕರು ಎತ್ತು ಪೋರಾಟ ದುಡಿಕೊಟ್ಟುವ ಮೂಲಕ ಕಾದಿರ ಬಲ್ಯಗದ್ದೆಗೆ 3 ಸುತ್ತು ನೊಕ್ಕಿಯಾಟ್ ಅಂದರೆ ಕುಣಿತದ ಮೂಲಕ ಎತ್ತುಗಳನ್ನು ಓಡಿಸುವಂತೆ ಅಪ್ಪಣೆ ನೀಡುತ್ತಾರೆ. ಎತ್ತುಗಳನ್ನು ದೊಡ್ಡ ಗದ್ದೆಗೆ ಸಂಪೂರ್ಣವಾಗಿ 3 ಸುತ್ತು ಓಡಿಸಲಾಗುತ್ತದೆ. ಹಿಂದೆ ಶ್ರೀಕೃಷ್ಣ ಇದೇ ಗದ್ದೆಯಲ್ಲಿ ಎತ್ತುಗಳನ್ನು ಓಡಿಸುತ್ತಿದ್ದ ಎನ್ನುವುದು ಇಲ್ಲಿನವರ ನಂಬಿಕೆ. ಎತ್ತು ಹೋರಾಟ ಮತ್ತು ದೇವರಿಗೆ ಅದು ಸಂಬಂಧಪಟ್ಟ ಜಾಗದಲ್ಲಿ 3 ಸುತ್ತು ರೌಂಡ್ ಸುತ್ತಾ ಬರೋದಿದೆ. ಆಮೇಲೆ ಅಲ್ಲಿ ಆ ಟೈಮಲ್ಲಿ ಪೂರ್ಣಕುಂಭದಲ್ಲಿ ಚೆಂಬು ಚರ್ಕು ಅಂತ ಹೇಳ್ತೀವಲ್ಲ, ಅದು ಒಂದು 12-14 ಕುಳದಿಂದ ಬಂದು ಅವರು ಮುಂದೆ ಹೋಗ್ತಾರೆ. ಆ ಟೈಮಲ್ಲಿ ಎತ್ತು ಹೋರಾಟ ಮತ್ತು ದೇವರು ಎಲ್ಲ ಸೇರಿ ನಾವು ಒಳಗೆ ಬರುವಂಥದ್ದು. ಆ ಮಧ್ಯದಲ್ಲಿ ಒಂದು ಗದ್ದೆ ಇದೆ, ಅಲ್ಲಿ ಎತ್ತು ಓಡಿಸುವಂಥದ್ದು. ಈಗ ಎತ್ತು ಹೋರಾಟಕ್ಕೆ ಬಂದಿರುವ ಎತ್ತನ್ನು ಅಲ್ಲಿ ಆ ಜಾಗದಲ್ಲಿ ಓಡಿಸೋದು. ಎತ್ತು ಹೋರಾಟದ ಮೂಲಕ ದೇವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಗದ್ದೆಯ ಸುತ್ತ ಬೊಬ್ಬೆ ಹೊಡೆದುಕೊಂಡು ಎತ್ತು ಹೋರಾಟ ನಡೆಸುತ್ತಾರೆ. ವಿಶಾಲವಾದ ಗದ್ದೆಗೆ 3 ಬಾರಿ ಎತ್ತುಗಳನ್ನು ಓಡಿಸುತ್ತಾರೆ. ಎತ್ತು ಹೋರಾಟದ ನಡೆಸಿದ ನಂತರ ಎತ್ತು ಹೋರಾಟ ನಡೆಸಿದವರನ್ನು ಮತ್ತೆ ಕರೆದು ಅವರಿಗೆ ಅಕ್ಕಿ ಕೊಡುವುದರ ಮೂಲಕ ಆಶೀರ್ವಾದವನ್ನು ನೀಡುತ್ತಾರೆ. ಇಲ್ಲಿಗೆ ಎತ್ತು ಹೋರಾಟ ಮುಗಿಯುತ್ತದೆ. ಅದು ಆ ತೆಂಗಿನಕಾಯಿಗೆ ಗುಂಡು ಹೊಡೆದು ನಮ್ಮ ಈ ಗೊನೆ ಇದೆ, ಇದಕ್ಕೆ ಅದು 8 ದಿವಸ ಕಟ್ಟಿರುತ್ತೆ ಹಬ್ಬದು. ಆ ಕಟ್ಟಿನ ಆ ದಿವಸ ನಾವು ತೆಂಗಿನಕಾಯಿ ಹೊಡೆಯುವ ಮುಖಾಂತರ ಅದರಲ್ಲಿ ಈ ಚಿಂಗಂಡ ಒಕ್ಕಕ್ಕೆ ಒಂದು ತಕ್ಕಂತ ಇದ್ದಾರೆ, ಅವರು ಮುಖಾಂತರ ಆ ಕಟ್ಟೋದು. ಮತ್ತು ಅಲ್ಲಿ ನಮ್ಮ ಇದಕ್ಕೆ ಯಾರಾದರೂ ಊರಿನವರು ಗುಂಡು ಹೊಡೆದು ಅದನ್ನು ಬೀಳಿಸ್ತಾರೆ. ಆವಾಗ ನಮ್ಮ ಕಟ್ಟು ಅಲ್ಲಿಗೆ ಮುರಿತು ಅಂತ ಲೆಕ್ಕ. ಇಲ್ಲಿ ಚಿಂಗಂಡ ಕಾವುಕಾರನನ್ನು ತಿರುಳಗಾರ ಕರೆದು ತೆಂಗಿನಕಾಯಿಯೊಂದನ್ನು ಕೊಟ್ಟು ಅಂದಿನ ದಿನದ ನಡವಳಿಕೆಗೆ ನಡೆಸುವಂತಾಗಲು ಅಪ್ಪಣೆ ಕೊಡುವುದುಂಟು. ಅವರು ತೆಂಗಿನಕಾಯಿಯನ್ನು ಮರದ ತುದಿಗೆ ಕಟ್ಟಿ ಊರಿನವರನ್ನು ಕರೆದು ಗುಂಡು ಹಾರಿಸಿ ತೆಂಗಿನಕಾಯಿಯನ್ನು ಹೊಡೆದು ಹುರುಳಿಸುವಂತೆ ಹೇಳುತ್ತಾರೆ. ಕೋವಿಯನ್ನು ಹೊಂದಿರುವ ಪ್ರತಿ ಮನೆಯ ಒಬ್ಬ ಸದಸ್ಯ ತೆಂಗಿನಕಾಯಿಗೆ ಗುರಿಯಿಡುತ್ತಾರೆ. ಇದಕ್ಕೆ ಸರಿಯಾಗಿ ಗುರಿಯಿಟ್ಟು ತೆಂಗಿನಕಾಯಿಯನ್ನು ಹಾರಿಸುವವರಿಗೆ 1 ತೆಂಗಿನಕಾಯಿಯನ್ನು ಇನಾಮಾಗಿ ಕೊಡುವುದಿದೆ. ಇಲ್ಲಿಗೆ ಅವರ ಆ ದಿನದ ಕಟ್ಟು ಮುಗಿಯುತ್ತದೆ ಎನ್ನುವ ಪ್ರತೀತಿ ಇದೆ. ಬಲ್ಯಗದ್ದೆಯಲ್ಲಿ ಕ್ಷೇತ್ರಪಾಲ ದೇವರಿಗೆ ಪೂಜೆ ಮುಗಿಸಿದ ನಂತರ ದೇವರು ಕೈಲಪ್ಪ ಕೋಟೆಗೆ ಆಗಮಿಸಿ ಊರಿನ ಭಕ್ತರಿಗೆಲ್ಲ ಗಂಧ ಪುಷ್ಪ ಪ್ರಸಾದ ನೀಡುವ ಪದ್ಧತಿಯನ್ನು ಪಾಲಿಸುತ್ತಾರೆ.
ಬಲ್ಯಗದ್ದೆಯಲ್ಲಿ ಆ ದಿನದ ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ಶ್ರೀಕೃಷ್ಣ ಚಿನ್ನತಪ್ಪ ದೇವರ ಕೊಳಲನ್ನು 3 ಬಾರಿ ಊದಿದ ನಂತರ ಅಲ್ಲಿಂದ ಮೆರವಣಿಗೆಯ ಮುಖಾಂತರ ಕೈಲಪ್ಪ ಕೋಟೆ ದೇಗುಲಕ್ಕೆ ಬರುತ್ತಾರೆ. ಆಮೇಲೆ ಅಲ್ಲಿಂದ ಎತ್ತು ಪರೋಟ ಎಲ್ಲ ಬರುತ್ತೆ. ಆಮೇಲೆ ಚೆಂಬು ಚರ್ಕ್ ಅಂತೇಳಿ ನಮ್ಮ ಒಂದು 14 ಕುಲಕ್ಕೆ ಸಂಬಂಧಪಟ್ಟಲ್ಲಿ ಹೆಂಗಸು ಭಾರಿ ಶುದ್ಧ ಮುದ್ರಿಕೆಯಿಂದ ಚೆಂಬು ಚರ್ಕ್ ಅಂತೇಳಿ ತಗೊಂಡು ಬರ್ತಾರೆ. ಅದರಲ್ಲಿ ಅಕ್ಕಿ ಇರುತ್ತೆ, ದೇವರಿಗೆ ಮೀನಿಗೆ ಹಾಕೋ ಅಕ್ಕಿ ಅಂತೇಳಿ ಅದರಲ್ಲಿ ಚೆಂಬು ಚರ್ಕಲ್ಲಿ ಇರುತ್ತೆ. ಆಮೇಲೆ ಅಲ್ಲಿಂದ ಎತ್ತು ಪರೋಟ, ಆಮೇಲೆ ದೇವ್ರನ್ನ ಎಲ್ಲ ಮೆರವಣಿಗೆ ಮುಖಾಂತರ ನಾವು ಚಂಡೆ ದಳೆದೆಲ್ಲ ನಾವು ಹೊಳೆಗೆ ಹೋಗ್ತೀವಿ. ದೇವರ ಪ್ರತಿ ಭಕ್ತಾದಿಗಳಿಗೂ ದೇವಸ್ಥಾನದಲ್ಲಿ ಹೂವಿನ ಮಾಲೆ ಕೊಡುವಂಥದ್ದು ಒಂದು ಇದೆ. ಅದು ನಮ್ಮದು ಭಾರಿ ವಿಶಿಷ್ಟವಾದ ಒಂದು ಇದು. ಆಮೇಲೆ ಅಲ್ಲಿ ಪೂಜೆ ಆಗಿ ಆಮೇಲೆ ಹೊಳೆಗೆ ಹೋಗುವಂಥದ್ದು. ಅಲ್ಲಿ ಬ್ರಾಹ್ಮಣರು ಪೂಜೆ ಮಾಡಿ ಅಲ್ಲಿ ಸೇರಿದ ಊರಿನ ಎಲ್ಲರಿಗೂ ಹೂವಿನ ಹಾರವನ್ನು ಪ್ರಸಾದವಾಗಿ ಕೊಡುವ ಪದ್ಧತಿ ಇದೆ. ಇಲ್ಲಿ ಪ್ರಸಾದ ಸ್ವೀಕರಿಸಿದ ನಂತರ ಹೊಳೆಯ ಕಡೆಗೆ ಹೋಗುತ್ತಾರೆ. ಇಷ್ಟಾದ ನಂತರ ಚೆಂಡೆ ಮದ್ದಳೆ ಸಹಿತ ದೇವರ ಹೊತ್ತವರು, ಕೊಡೆ ಹಿಡಿದವರು ಕೂಡಿ ಊರ ಭಕ್ತರು 14 ಕುಲದ ಮಹಿಳೆಯರು ಹೊತ್ತುಕೊಂಡ ಚೆಂಬು ಚೆರ್ಕ್ ಜೊತೆಗೆ ಎತ್ತು ಹೋರಾಟದ ಎತ್ತುಗಳ ಸಹಿತ ಅಪ್ಪಂಡುಳಿ ಬಲ್ಯಗದ್ದೆಗೆ ಬಂದು ಸೇರುತ್ತಾರೆ. ಈಗ ಕೈಬಿಲಿ ಕೊಟ್ಟದಿಂದ ದೇವರು ಹೊಳೆಗೆ ಹೋಗುವಂಥ ಮಧ್ಯದಲ್ಲಿ ಅಪ್ಪಂಡಾಳಿ ಅಂತೇಳಿ ಗದ್ದೆ ಇದೆ. ಅಲ್ಲಿ ಒಂದು ದೇವರ ಹರಕೆ ಭಂಡಾರ ಹಾಕುವಂಥ ಒಂದು ಪದ್ಧತಿ ಇದೆ. ಯಾಕಂತ ಹೇಳಿದ್ರೆ ದೂರದಿಂದೆಲ್ಲ ಬಂದಿರ್ತಾರೆ. ಮಾರನೇ ದಿವಸ ಭಂಡಾರ ಹಬ್ಬ ಅಂತೇಳಿ ಇದೆ. ಆ ಹಬ್ಬಕ್ಕೆ ಬರದವರು ಆ ದಿವಸ ಭಂಡಾರ ಹಾಕಿ ಮತ್ತು ಹರಕೆ ಏನಾದರೂ ಇದ್ದರೆ ಬೆಳ್ಳಿದು ನಗ ಎಲ್ಲ ಅಲ್ಲಿ ಹರಕೆ ಸಂದಾಯ ಮಾಡಿ ಹೋಗ್ತಾರೆ. ಆಮೇಲೆ ಅಲ್ಲಿಂದ ದೇವರು ಹೊಳೆಗೆ ಇಳಿಯುವಂಥದ್ದು. ಮಾರನೆಯ ದಿನ ದೇಗುಲಕ್ಕೆ ಬರಲು ಅಸಾಧ್ಯವಾಗುವಂತಹ ದೂರದ ಊರಿನ ಭಕ್ತರು ಭಂಡಾರ ಹಾಕುತ್ತಾರೆ. ಅವರಿಗೆ ಅಕ್ಕಿಯನ್ನು ನೀಡುವ ಮೂಲಕ ಆಶೀರ್ವಾದವನ್ನು ಮಾಡುತ್ತಾರೆ. ಹೊಳೆಗೆ ಹೋಗುವಾಗ ಅಲ್ಲಿ ಅಪ್ಪಂಡಾಳಿ ಅಂತೇಳಿ ಅಲ್ಲಿ ನಾವು ತಪ್ಪಡಕ ಕೊಟ್ಟು ಅದಕ್ಕೆ ಮತ್ತು ಅಲ್ಲಿ ಒಂದು ವಿಶೇಷ ಅಲ್ಲಿ ಒಂದು ತಪ್ಪಡ ಕೊಟ್ಟೋದಂತ ಇದೆ. ಅಲ್ಲಿ ನಾವು ಯಾರ್ಯಾರು ಹೊಳೆಗೆ ಇಳಿಬೇಕು ಯಾರ್ಯಾರು ಇಳಿಬಾರ್ದು ಅಂತೇಳಿ ಅಲ್ಲಿ ತಪ್ಪಡಕ ಮುಖಾಂತರ ಕಟ್ತೀವಿ. ಅಲ್ಲಿ ಚೆಂಗಿನಾಳಿಯನು ವಿದ್ಯನಪಡಿಯನು ಮಲ್ಲನೂರಕ್ಕನು ಶ್ರೀಮಂಗಲ ಆರ್ತಕನೂರಕ್ಕಳು ಕೊರೋಡಿ ಕೂಡ ನೆರವಡೆ ಆಯ್ತುಂಡ. ಸಂಗಿನಾಳಿಯನು ವಿದ್ಯನಪಡಿಯನು ಮಲ್ಲನೂರಕ್ಕನು ಶ್ರೀಮಂಗಲ ಆರ್ತಕನೂರಕ್ಕಳು ಕೊರೋಡಿ ಕೂಡ ಕಂಡು ನೆರವಡೆ ಆಯ್ತುಂಡ. ಸಂಗಿನಾಳಿಯನು ವಿದ್ಯನಪಡಿಯನು ಮಲ್ಲನೂರಕ್ಕನು ಶ್ರೀಮಂಗಲ ಆರ್ತಕನೂರಕ್ಕಳು ಕೊರೋಡಿ ಕೂಡ ಕಂಡು ನೆರವಡೆ ಆಯ್ತುಂಡ. ಕಾವೇರಿ ಕೊಳೆಂಜಾವರಿ ಉಳ್ಳವು ಇಂದು ಬಂದಂಥ ಮನ್ಸಂಗ ಕೈಂಬಟ್ನಿ ಇಲ್ಲತ್ತವು ಕೊಳೆ ಕಿಳಿಯಲ. ಒಕಚ್ಚಿಗಂಟಿ ಕಾವೇರಿ ಉಳ್ಳವು ಇಂದು ಬಂದಂಥ ಮನ್ಸಂಗ ಕೈಂಬಟ್ನಿ ಇಲ್ಲತ್ತವು ಕೊಳೆ ಕಿಳಿಯಲ. ತೆಗ್ಗಪಳೆ ಕಾವೇರಿ ಉಳ್ಳವು ಇಂದು ಬಂದಂಥ ಮನ್ಸಂಗ ಕೈಂಬಟ್ನಿ ಇಲ್ಲತ್ತವು ಕೊಳೆ ಕಿಳಿಯಲ. ಒಕಚ್ಚಿಗಂಟಿ ಕಾವೇರಿ ಉಳ್ಳವು ಇಂದು ಬಂದಂಥ ಮನ್ಸಂಗ ಪೈಂಬಟ್ನಿ ಇಲ್ಲತ್ತವು ಕೊಳೆ ಕಿಳಿಯಲ. ತೆಗ್ಗಪಳೆ ಕಾವೇರಿ ಉಳ್ಳವು ಇಂದು ಬಂದಂಥ ಮನ್ಸಂಗ ಪೈಂಬಟ್ನಿ ಇಲ್ಲತ್ತವು ಕೊಳೆ ಕಿಳಿಯಲ. ನಾಡರಾಣೆ ಬಳಿಕುಳ್ಳ ಆಬರಿ ಉಳ್ಳವು ಇಂದು ಬಂದಂಥ ಮನ್ಸಂಗ ಪೈಂಬಟ್ನಿ ಇಲ್ಲತ್ತವು ಕೊಳೆ ಕಿಳಿಯಲ. 8 16
100 101 ಪಣ ಬಟ್ಟೆತ್ತಿ ಬಾಚಲಾಕು ನಾನು ಅರ್ಜಿಲೆಗೊಂಡ ಬಟ್ಟೆಟ್ಟು 16 100 101 ಪಣ ಬಟ್ಟೆತ್ತಿ ಬಾಚಲಾಕು ನಾನು ಅರ್ಜಿಲೆಗೊಂಡ ಭಂಡಾರ ತೆಗೆದ ನಂತರ ಹೊಳೆಗಿಳಿಯುವ ಪದ್ಧತಿ ಪಾಲಿಸುತ್ತಾರೆ. ನದಿಗೆ ಇಳಿಯುವ ಮೊದಲು ಅಪ್ಪಂಡಗುಳಿಯಲ್ಲಿ ತಪ್ಪಡ್ಕ ಕೊಟ್ಟುವುದು ಎನ್ನುವ ನಿಯಮವಿದೆ. ಇಲ್ಲಿ ಹೊರಭಾಗದಿಂದ ಬಂದವರು ಹಾಗೂ ಉಪವಾಸ ವ್ರತ ಆಚರಿಸಿದವರು ಹಾಗೂ ಯಾರೆಲ್ಲ ಹೊಳೆಗೆ ಇಳಿಯಬಾರದು ಎನ್ನುವುದನ್ನು ತಪ್ಪಡ್ಕದ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸುತ್ತಾರೆ. ಅಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ರಾತ್ರಿ ದೊಂದಿ ಹಿಡಿದುಕೊಂಡು ದೇವಸ್ಥಾನಕ್ಕೆ ಬರುತ್ತಾರೆ. ಬೇರೆ ಊರಿನಿಂದ ಬಂದವರೆಲ್ಲ ಹೊಳೆಗೆ ಇಳಿಯುವಾಗೆಲ್ಲ ಇಲ್ಲ ಅಲ್ಲಿ, ಅದೆಲ್ಲ ತಪ್ಪಡ್ಕ ಮುಖಾಂತರ ಕಟ್ತೀವಿ ನಾವು ಎಲ್ಲ. ಅದೆಲ್ಲ ಯಾರ್ಯಾರು ಇಳಿಬೇಕು ಅವ್ರು ಮಾತ್ರ ಹೊಳೆಗೆ ಇಳಿತಾರೆ ಆ ದಿವಸ. ಆಮೇಲೆ ಹೇಳ್ದು ಆಮೇಲೆ ಅಲ್ಲಿ ದೇವರಿಗೆ ಆ ದೇವರ ಮೀನಿಗೆ ಅಕ್ಕಿ ಹಾಕುವಂಥದ್ದು ಇದು ಪುನಃ ಇದೆ. ಎಲ್ಲ ಈ 14 ಕುಳದಿಂದ ಬಂದಿರ್ತಾರಲ್ಲ, ಈ ಚೆಂಬು ಚರ್ಕು ಅಂತೇಳಿ ಹೆಂಗಸರು ತಂದಿರ್ತಾರಲ್ಲ, ಆ ಅಕ್ಕಿನ ಶುದ್ಧದಿಂದ ಮಾಡಿರ್ತಾರೆ ಅವರು. ಅದರಿಂದ ಮೀನಿಗೆ ಅಕ್ಕಿ ಹಾಕಿ ಆಮೇಲೆ ಆ ದಿವಸ ನೌಕಾ ಕಲಸ ಅಂತ ಅಲ್ಲಿ ಒಂದು ತಂತ್ರಿ ಮುಖಾಂತರ ಒಂದು ವಿಶೇಷ ಪೂಜೆ ಇದೆ. ಆಮೇಲೆ ರಾತ್ರಿ ಸಿಹಿ ಪೂಜೆ ಮಾಪೂಜೆ ಆಗಿ ಅವತ್ತು ಒಂದು 10:30 11 ಗಂಟೆಗೆ ದೇವರು ಅಲ್ಲಿಂದ ಪುನಃ ನಾವು ನಮ್ಮ ದೇವಸ್ಥಾನಕ್ಕೆ ಬರುತ್ತೆ ಮೆರವಣಿಗೆ ಮುಖಾಂತರ. ಅದು ರಾತ್ರಿ ಬರುತ್ತೆ. ರಾತ್ರಿ ಲೈಟೆಲ್ಲ ಉಪಯೋಗಿಸಿಲ್ಲ, ಈ ದೊಂದಿ ಇದೆಯಲ್ಲ ಅದನ್ನೇ ಉಪಯೋಗಿಸ್ಕೊಂಡು ಬರಬೇಕು ನಾವು ಆ ದಿವಸ. ಮತ್ತು ಪುರಾತನದಿಂದ ಹಾಗೆ ಮಾಡ್ಕೊಂಡು ಬಂದಿರೋದು ದೊಂದಿ. ಇದು ಹೋಟೆ ಬಿದಿರೆಲ್ಲ ಇರುತ್ತಲ್ಲ, ಅದರ ದೊಂದಿ ಮಾಡ್ಕೊಂಡು ಅದರಲ್ಲಿ ಬರೋದು. ಆಮೇಲೆ ಆವತ್ತಿನ ದಿವಸ ಮುಕ್ತಾಯ. ಆವತ್ತು ನದಿಗಿಳಿಯುವಾಗ ಆಕಾಶಕ್ಕೆ ಗುಂಡು ಹೊಡೆಯುತ್ತಾರೆ. ನದಿಯಿಂದ ಮೇಲೆ ಬರುವಾಗಲೂ ಗುಂಡೊಂದನ್ನು ಸ್ಫೋಟಿಸುತ್ತಾರೆ. ಇನ್ನು ನದಿಗಿಳಿಯುವ ಅವಧಿಯಲ್ಲಿ ಊರವರು ಮನೆಯ ಹೊರಗೆ ಬರಬಾರದು ಎನ್ನುವ ನಿಯಮವಿದೆ. ನದಿಯಿಂದ ಮೇಲೆ ಬಂದ ನಂತರ ಮನೆಯಿಂದ ಹೊರಗೆ ಬರಬಹುದು. ಈಗ 4ನೇ ದಿವಸ ಹಬ್ಬದಲ್ಲಿ ಬೆಳಿಗ್ಗೆ ದೇವರು ಬರುವರು ಹಾಗೂ ತಕ್ಕ ಮುಖ್ಯಸ್ಥರು ದೇವಸ್ಥಾನದ ಅಲ್ಲಿ ಹೊಳೆಗೆ ಹೋಗಿ ಸ್ನಾನ ಮಾಡಿ ಬಂದು ಇಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ಭಂಡಾರ ಹಾಕುವಂಥದ್ದು ಒಂದು ಪದ್ಧತಿ. ಅಲ್ಲಿ ಭಂಡಾರ ಇಡ್ತಾರೆ. ಆ ದಿವಸ ದೇವರ ಪ್ರಾರ್ಥನೆ ಮಾಡಿ ಭಂಡಾರ ಇಡ್ತಾರೆ. ಅವತ್ತು ಭಂಡಾರ ಭಕ್ತಾದಿಗಳೆಲ್ಲ ಬಂದು ಭಂಡಾರ ಹಾಕೋದು. ಆಮೇಲೆ ಅವತ್ತು ನಮ್ಮ ಊರಿನ ಅವರು ಹಾಗೂ ಬಂದವರಿಗೆಲ್ಲರಿಗೂ ಒಂದು ಅನ್ನದಾನದ ವ್ಯವಸ್ಥೆ ದೇವಸ್ಥಾನದ ವತಿಯಿಂದ ಇರುತ್ತೆ. ಆಮೇಲೆ ಅವತ್ತಿಗೆ ಹಬ್ಬ ಅಲ್ಲಿಗೆ ಮುಗಿತೆ. ಆಮೇಲೆ ಸಾಯಂಕಾಲದ ಹೊತ್ತಿಗೆ ಒಂದು 6 ಗಂಟೆಗೆ ದೇವಸ್ಥಾನದಲ್ಲಿ ದೀಪ ಇಡುವಂಥ ಮಾಮೂಲಿ ಅದು ಪದ್ಧತಿ. ದೀಪ ಇಟ್ಟಾದಮೇಲೆ ದೇವರು ಇಲ್ಲಿ ಹಬ್ಬದಲ್ಲಿ ಏನೋ ಆ ಕಡೆ ಈ ಕಡೆ ವೈಮನಸ್ಸಿರುತ್ತೆ, ಅದರ ಮುಖಾಂತರ ಎಲ್ಲರೂ ಹಿರಿಯವರು ತೊತ್ತು ಬಿರಿದಂಥ ಒಂದು ಇದೆ. ಆ ದಿವಸ ಹಿರಿಯವರ ಕಾಲನ್ನು ಕಿರಿಯವರು ಹಿಡಿಯುವಂಥದ್ದು. ಅಲ್ಲಿಗೆ ಹಬ್ಬ ಮುಗಿಯುತ್ತೆ. ನನ್ನ ಹೆಸರು ಜೀವನ್ ಕುಮಾರ್ ಅಂತ. ನಾನು ಶ್ರೀಕೃಷ್ಣ ಚಿನ್ನತಪ್ಪ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ. ನಮಗೆ ಜವಾಬ್ದಾರಿ ಅಂತ ಏನಂತಂದರೆ, ಇಲ್ಲಿ ಹಲವಾರು ರೀತಿಯ ಆರಕ್ಕೆ ದಾನಿಗಳು ಬರ್ತಾರೆ ಅನ್ನದಾನಕ್ಕೆ, ಮತ್ತು ಎಣ್ಣೆ, ಮತ್ತು ಸಂತಾನ ಭಾಗ್ಯ ಇರುವವರು ಸಂತಾನ ಭಾಗ್ಯಕ್ಕೆ ಶ್ರೇಷ್ಠ ಅಂದರೆ ಇಲ್ಲಿದ್ದು ಆರಕ್ಕೆ ಸಂತಾನ ಭಾಗ್ಯದು. ಮತ್ತು ಇಲ್ಲಿಗೆ ಶ್ರೇಷ್ಠ ಹರಕೆ ಕೊಡೋದಂದರೆ ಎಣ್ಣೆ. ಇಲ್ಲಿದ್ದು ಪ್ರಧಾನ ಅಂದರೆ ಎಣ್ಣೆ ಹರಕೆ ಪ್ರಧಾನ ಕೊಡ್ತಾರೆ. ಈಗ ನಾವೇನು ಮಾಡಿದ್ದೀವಿ ಅಂತೇಳಿ ಎಣ್ಣೆ ಬದಲಿಗೆ ನಾವೊಂದು ಅದರ ಕಾಸ್ಟ್ ಏನು ಅದನ್ನು ಹಾಕೋದು. ಜನಗಳದ್ದು ಕೈ ನೋವು, ಕಾಲು ನೋವು, ಕೈಗೆ ಸಂಬಂಧಪಟ್ಟದೆ, ಹಾಗೆ ಬೆಳ್ಳಿದು ಕೈ, ಬೆಳ್ಳಿದು ಕಣ್ಣು, ಕಾಲು, ಹೊಟ್ಟೆ, ಯಾವ ಮನುಷ್ಯರದ್ದು ಯಾವ ಭಾಗ ತೊಂದರೆಗೀಡಾಗುತ್ತೆ ಆ ಭಾಗವನ್ನು ಆರೈಕೆ ಮಾಡಿಕೊಂಡು ಒಪ್ಪಿಸ್ಕೊಂಡವರು ತುಂಬ ಜನ ಇದೆ. ಮತ್ತು ತೊಟ್ಟಿಲು ಮೂಗು
ವಿಶೇಷವಾಗಿ ತೊಟ್ಟಿಲು ಮಗು ಕೊಡೋರು ಇರ್ತಾರೆ. ಅದು ಬಿಟ್ಟರೆ ವಿಗ್ರಹ ಬೆಳ್ಳಿದು ಉಗ್ರ ಕೊಡ್ತವರು ಇರ್ತಾರೆ. ಇನ್ನೊಂದು ಅಂತಂದರೆ ಇದು ಗೋದೋಸ ಇದ್ದವರು ಬಂದು ಹರಕೆ ಕಟ್ಕೊಳ್ತಾರೆ. ಅದನ್ನು ಸುಮಾರು ಜನ ಅದು ಮೊದಲನೇದಾಗಿ ಈ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಅದು ಬಂದು ಅಂದರೆ ಶುದ್ಧದಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಹರಕೆಯನ್ನು ಕಟ್ಟಿಕೊಂಡ್ರೆ ಅವರಿಗೆ ಅದರ ಫಲ ಸಿಕ್ಕೇ ಸಿಗತ್ತೆ. ಬೇರೆಯವರೆಲ್ಲ ಬರ್ತಾರೆ, ಊರಿನವ್ರು ಬಿಟ್ಟು ಹೊರ ಊರಿನವರು ಬೇಕಾದಷ್ಟು ಜನರು ಬರ್ತಾರೆ. ಬೆಂಗಳೂರು, ಮೈಸೂರು ಈ ಕಡೆನೆಲ್ಲ ಹರಕೆ ಕಟ್ಟಿಕೊಂಡು ಇದ್ದಾರೆ. ಒಂದು ಒಳ್ಳೆಯದಾಗಿದ್ದವರು ಇದ್ದಾರೆ. ಇಲ್ಲಿ 3 ದಿವಸ ನಾವು ಅನ್ನದಾನ ಮಾಡ್ತೀವಿ. ಬೆಳಿಗ್ಗೆನ ಹಬ್ಬ ದಿವಸ ಅಂಥೇಳಿ ಅವತ್ತು ಬೆಳಿಗ್ಗೆ ಬಂದವರಿಗೆ ಉಪಹಾರದ ವ್ಯವಸ್ಥೆ ಮಾಡ್ತೀವಿ ನಾವು. ಅಂದರೆ ನಾವು ಸಮಿತಿ ಏನು ತೀರ್ಮಾನ ಮಾಡ್ತೀವಿ ಆ ಪ್ರಕಾರ ಉಪಹಾರದ ವ್ಯವಸ್ಥೆ ಮಾಡ್ತೀವಿ. ದಾನಿಗಳು ಇರ್ತಾರೆ, ನಮ್ಮ ಕಮಿಟಿ ವತಿಯಿಂದನೂ ಮಾಡ್ತೀವಿ. ಮತ್ತು 2ನೇ ದಿವಸ ಪಟ್ಟಣಿ ಹಬ್ಬ ಅಂತ ಇರುತ್ತೆ. ಆ ಪಟ್ಟಣಿ ಹಬ್ಬದ ದಿವಸ ನಾವು ಅವಲಕ್ಕಿ ಪ್ರಸಾದವನ್ನು ಕೂಡ ಕೊಡ್ತೀವಿ. ಜೊತೆಗೆ ಜ್ಯೂಸ್ ಏನಾದರೂ ಕುಡಿಲಿಕ್ಕೆ ಜ್ಯೂಸು, ನೀರಿನ ವ್ಯವಸ್ಥೆನೂ ಕೊಡ್ತೀವಿ. ಮತ್ತು 3ನೇ ದಿವಸ ನಮ್ಮದು ಭಂಡಾರ ಹಬ್ಬ ಅಂತಿದೆ. ಭಂಡಾರ ಹಬ್ಬದ ದಿವಸ ಉಪಹಾರದ ವ್ಯವಸ್ಥೆ ಇರುತ್ತೆ. ಅನ್ನದಾನಕ್ಕೆ ನಾವು ಅಂದರೆ ದಾನಿಗಳು ಇರ್ತಾರೆ, ಬೇಕಾದಷ್ಟು ದಾನಿಗಳು ಇರ್ತಾರೆ. ಅದು ಕಡಿಮೆ ಆದಾಗ ನಾವು ನಮ್ಮ ಸಮಿತಿ ವತಿಯಿಂದ ಏನು ಬೇಕೋ ಅದನ್ನು ಮಾಡಿಕೊಂಡು 3 ದಿವಸನೂ ಅನ್ನದಾನ ಮಾಡ್ತೀವಿ. ಹಬ್ಬದ ಕೊನೆಯ ದಿನ ಊರಿನವರು ಕಷ್ಟ ಕಾಲದಲ್ಲಿ ದೇವರಿಗೆ ಕಟ್ಟಿಕೊಂಡ ಹರಕೆಯನ್ನು ನೆನೆದ ಕಾರ್ಯ ಫಲ ಕೂಡಿ ಬಂದಿದ್ದರೆ ಭಂಡಾರಕ್ಕೆ ಒಪ್ಪಿಸುತ್ತಾರೆ. ಮುಖ್ಯವಾಗಿ ಗೋವುಗಳ ಸಮಸ್ಯೆಗಳು ಹೊಂದಿದ್ದವರು ಇಲ್ಲಿ ಹರಕೆ ಕೊಡುತ್ತಾರೆ. ಈ ದಿನ ಮಧ್ಯಾಹ್ನ ಅನ್ನ ಸಂತರ್ಪಣೆ ಇರುತ್ತದೆ. ಈ ದಿನಕ್ಕೆ ಹಬ್ಬ ಸಂಪೂರ್ಣಗೊಳ್ಳುತ್ತದೆ. ಸಂಜೆ